ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ನಾವಿವತ್ತು ಲೆಕ್ಚರ್ 3 ಆಫ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ ಅಲ್ಲಿ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಏನಿದೆ, ಈ ಲೆಕ್ಚರ್ ಸೆಷನ್ ಏನಿದೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ನೀಟ್ ಆಸ್ಪಿರೆಂಟ್ಸ್. ಯಾಕಂದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋದಿಂದ, ಅಂದರೆ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್ಸ್ ಇವತ್ತು, ಸೊ ಈ ಕಾನ್ಸೆಪ್ಟಿಂದ ಮಿನಿಮಮ್ 2 to 3 ಕ್ವೆಶ್ಚನ್ಸ್ ನಿಮ್ಮ ನೀಟ್ ಎಕ್ಸಾಮಿಗೆ ಬಂದೇ ಬರುತ್ತೆ. 2 to 3 ಕ್ವೆಶ್ಚನ್ಸ್ ಈ ಕಾನ್ಸೆಪ್ಟ್ಸಿಂದ ನೀಟ್ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ಗಮನ ಕೊಟ್ಟು ಕೇಳಿ. ಓಕೆ, ಫೈನ್. ಸೊ ಲೆಕ್ಚರ್ ಸೆಷನ್ 3 ಇದು. ಸೊ ಇದರ ಮುಂಚೆ ನಾವು, ಅಂದರೆ ಲೆಕ್ಚರ್ ಸೆಷನ್ 2 ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ABO ಬ್ಲಡ್ ಗ್ರೂಪಿಂಗ್ ಬಗ್ಗೆ, RH ಬ್ಲಡ್ ಗ್ರೂಪಿಂಗ್ ಬಗ್ಗೆ, coagulation ಆಫ್ ದ ಬ್ಲಡ್ ಬಗ್ಗೆ, ಲಿಂಫ್ ಬಗ್ಗೆ, ಸರ್ಕ್ಯುಲೇಟರಿ ಪಾತ್ವೇ ಎಸ್ಪೆಷಲಿ ಇನ್ ಅದರ್ ಆ್ಯನಿಮಲ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಓಕೆ, ಸೊ ಲಾಸ್ಟ್ ಕ್ಲಾಸಿನ ವಿಡಿಯೋ ಏನಿದೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಈ ಬ್ಲಡ್ ಗ್ರೂಪಿಂಗ್ ಏನಿದೆ, ಕೋಆಗ್ಯುಲೇಷನ್ ಏನಿದೆ, ಇದರಿಂದ 1 or 2 ಕ್ವೆಶನ್ಸ್ ನೀವು ನೀಟ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಬೋರ್ಡ್ ಎಕ್ಸಾಮ್ ಹಾಗೆ CET ಎಕ್ಸಾಮಲ್ಲೂ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ಬೋರ್ಡ್ ಎಕ್ಸಾಮ್ ಆದರೆ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ನೀವು ಬರೀಬೇಕು, ಅಥವಾ MCQs ಎಲ್ಲ ಇರುವಂಥದ್ದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುವಂಥದ್ದು. ಸೊ ಈ ಕಾನ್ಸೆಪ್ಟ್ಸಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ಲಿಕ್ಕೆ ತುಂಬ ಈಸಿ. ಸೊ ಈ ಕಾನ್ಸೆಪ್ಟ್ಸಿಂದ ನಿಮಗೆ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇವತ್ತು ನಾವು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಅಬೌಟ್ ಹಾರ್ಟಲ್ಲಿ ವಾಲ್ವ್ಸ್ ಬಗ್ಗೆ, ನಾವು ವಾಲ್ವ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಪೇಸ್ ಮೇಕರ್ ಅಂದರೆ ಈ ನಮ್ಮ ಹಾರ್ಟ್ ಯಾವತ್ತು ಲಬ್ ಡಬ್ ಅಂತ ನಾವು ಹುಟ್ಟುವಕ್ಕಿಂತ ಮುಂಚೆ, ಅಂದರೆ ಅಪ್ರಾಕ್ಸಿಮೇಟ್ಲಿ ಏನು ಫಸ್ಟ್ ಟ್ರೈಮಿಸ್ಟರಲ್ಲೇ ನಾವು ಹಾರ್ಟ್ ಬೀಟನ್ನು, ನಾವು ಮಗುವಿನ ಹಾರ್ಟ್ ಬೀಟನ್ನು ಕೇಳ್ಬೋದು. ಸೊ ಅಲ್ಲಿಂದ ಹಿಡಿದು ಡೆತ್ವರೆಗೂ ಲಬ್ ಡಬ್ ಅಂತ, ಅಂದರೆ ಏನು, ಒಂದು ಮನುಷ್ಯನ ಲೈಫ್ ಸ್ಪ್ಯಾನ್ ಒಂದು 70-80 ಇಯರ್ಸ್ ಅಂತ ಇಟ್ಕೊಳ್ಳಿ. ಸೊ 80+ ಏನು ಮಗು ಹೊಟ್ಟೆಯಲ್ಲಿ ಇರುವಾಗ ಅಲ್ವಾ. ಸೊ ಇಷ್ಟು ವರ್ಷ ನಮ್ಮ ಹಾರ್ಟ್ ಲಬ್ ಡಬ್ ಅಂತ ಕಂಟಿನ್ಯೂಸ್ ಆಗಿ ಬಡ್ಕೊಳ್ಳಿಕ್ಕೆ ಏನು ಕಾರಣ? ದಟ್ ಇಸ್ ಪೇಸ್ ಮೇಕರ್. ಸೊ ಅದರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಓಕೆ, ಫೈನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ಅಂದರೆ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್ ಆಲ್ ಅಬೌಟ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅಲ್ವಾ ದ ಚಾಪ್ಟರ್ ನೇಮ್. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ನಾವು ನೋಡುವಂಥದ್ದು. ಓಕೆ, ಫ್ಲೂಯಿಡ್ಸ್ ಯಾವುದು ನಮ್ಮ ಬಾಡಿಯಲ್ಲಿ? ಬ್ಲಡ್ ಆ್ಯಂಡ್ ಲಿಂಫ್. ಓಕೆ, ಸೊ ಈ ಫ್ಲೂಯಿಡ್ ಏನಿದೆ ಇದು ಸರ್ಕ್ಯುಲೇಟ್ ಆಗುವಂಥದ್ದು ನಮ್ಮ ಬಾಡಿಯಲ್ಲಿ ಅಲ್ವಾ. ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನೆಲ್ಲ ಸರ್ಕ್ಯುಲೇಟ್ ಆಗುವಂಥದ್ದು? ಆಸ್ ಯು ಆಲ್ ನೋ, ನಾವು ಆಲ್ರೆಡಿ ಬ್ಲಡ್ ಬಗ್ಗೆ ನೋಡಿದ್ದೀವಿ ಅಲ್ವಾ. ಸೊ ಬ್ಲಡ್ ಸರ್ಕ್ಯುಲೇಟ್ ಆಗುವಂಥದ್ದು. ಇಫ್ ಯು ಸಿ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್, ನೀವು ಬ್ಲೂ ಮತ್ತು ರೆಡ್ ಏನು ನೋಡ್ತಿದ್ದೀರಾ, ದಿಸ್ ಇಸ್ ನಥಿಂಗ್ ಬಟ್ ಬ್ಲಡ್. ಸೊ ಬ್ಲಡ್ ಸರ್ಕ್ಯುಲೇಟ್ ಆಗುವಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ನಾವು ಆಲ್ರೆಡಿ ಡೀಟೇಲ್ ಆಗಿ ನೋಡಿದ್ದೀವಿ. ಬ್ಲಡ್ಡಲ್ಲಿ ಏನೆಲ್ಲ ಇದೆ, ಪ್ಲಾಸ್ಮಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಲೈಕ್ RBC, WBC, ಪ್ಲೇಟ್ಲೆಟ್ಸ್, ಅವುಗಳೆಲ್ಲ ಬಗ್ಗೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಬ್ಲಡ್ ಗ್ರೂಪಿಂಗ್ ಬಗ್ಗೆನೂ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈ ಬ್ಲಡ್ ಏನಿದೆ ಇದು ಯಾವುದರ ಮೂಲಕ ಹೋಗುವಂಥದ್ದು ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ? ನಿಮಗೆಲ್ಲರಿಗೂ ಗೊತ್ತಿದೆ, ದೀಸ್ ಬ್ಲಡ್ ವಿಲ್ ಬಿ ಗೋಯಿಂಗ್ ಥ್ರೂ ದ ನೆಟ್ವರ್ಕ್ ಆಫ್ ಬ್ರಾಂಚಿಂಗ್, ದಟ್ ಈಸ್ ನಥಿಂಗ್ ಬಟ್ ಬ್ಲಡ್ ವೆಸಲ್ಸ್. ಅಂದರೆ ಒಂದು ಪೈಪ್ ಲೈಕ್ ಸ್ಟ್ರಕ್ಚರ್ ನಮ್ಮ ಬಾಡಿಯಲ್ಲಿ ಏನಿದೆ ಅದರ ಮೂಲಕ ಈ ಬ್ಲಡ್ ಹೋಗುವಂಥದ್ದು ಅಲ್ವಾ. ಸರಿ, ಈ ಬ್ಲಡ್ಡನ್ನು ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿಗೆ ಯಾರು ಕೊಡುವಂಥದ್ದು? ದಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಹಾರ್ಟ್. ಸೊ ಹಾರ್ಟ್ ಪಂಪ್ ಆಗುವಾಗ ಏನಾಗುವಂಥದ್ದು? ಬ್ಲಡ್ ವಿಲ್ ಬಿ ಗೋಯಿಂಗ್ ಟು ದ ಡಿಫರೆಂಟ್ ಪಾರ್ಟ್ ಆಫ್ ದಿ ಹಾರ್ಟ್. ಅಂದರೆ ಹಾರ್ಟ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಈ ಥರ ಆಗ್ತಾನೇ ಇರುತ್ತೆ ಹಾರ್ಟ್. ಸೊ ದ್ಯಾಟ್ ವಿಲ್ ಬಿ ಹೆಲ್ಪಿಂಗ್ ದ ಮೂವ್ಮೆಂಟ್ ಆಫ್ ದ ಬ್ಲಡ್ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಓಕೆ, ಸೊ ನಾವು ಹಾರ್ಟ್ ಬಗ್ಗೆನೂ ನೋಡ್ಲಿಕ್ಕಿದ್ದೀವಿ. ಇಟ್ ಇಸ್ ಅ ಮಸ್ಕ್ಯುಲಾರ್ ಚೇಂಬರ್ಡ್ ಸ್ಟ್ರಕ್ಚರ್. ಓಕೆ, ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮಿಗೆ ಇನ್ನೊಂದು ಹೆಸರೇನು? ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಓಕೆ, ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಯಾಕೆ ಬ್ಲಡ್ ವ್ಯಾಸ್ಕ್ಯುಲಾರ್ ಅಂತ ಹೆಸರು? ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಬ್ಲಡ್. ಇಟ್ ಇಸ್ ಮೇಡ್ ಅಪ್ ಆಫ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂದ್ರೆ ಏನು? ವ್ಯಾಸ್ಕ್ಯುಲಾರ್ ಅಂದರೆ ವೆಸಲ್ಸ್ ಅಲ್ವಾ.
ಸೊ ನಾವು ಫಸ್ಟ್ ಇದರ ಬಗ್ಗೆ ಆಲ್ರೆಡಿ ನಾವು ನೋಡಿ ಆಗಿದೆ. ಸೊ ಫಸ್ಟ್ ನಾವು ಬ್ಲಡ್ ವೆಸಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಫೈನ್. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಬ್ಲಡ್ ವೆಸಲ್ಸ್, ನೀವು ಈ ವೆಸಲ್ಸ್ ಅಂತ ಹೇಳೋ ಟರ್ಮಿನಾಲಜಿಯನ್ನು ಬೇರೆ ಚಾಪ್ಟರ್ಸಲ್ಲೂ ನೋಡಿರ್ತೀರ, ಎಕ್ಸ್ಪೆಷಲಿ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಡೂ ಹ್ಯಾವ್ ಗಾಟ್ ವೆಸಲ್ಸ್ ಅಲ್ವಾ. ಸೊ ವ್ಯಾಸ್ಕ್ಯುಲಾರ್ ಸ್ಟ್ರಕ್ಚರ್ ಅಥವಾ ವೆಸಲ್ಸ್ ಅಂತ ಹೇಳೋದು ಪ್ಲಾಂಟ್ಸಲ್ಲೂ ಇದೆ. ಆ್ಯಂಡ್ ವೆಸಲ್ಸ್ ಆರ್ ನಥಿಂಗ್ ಬಟ್ ಪೈಪ್ ಲೈಕ್ ಸ್ಟ್ರಕ್ಚರ್ ಅಲ್ವಾ, ವಿಚ್ ಇಸ್ ಹೆಲ್ಪಿಂಗ್ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್. ವೆಸಲ್ಸ್ ಏನಕ್ಕೆ ವೆಸಲ್ಸ್ ಬೇಕಾಗಿರುವಂಥದ್ದು, ಪ್ಲಾಂಟ್ಸಲ್ಲಿ xylem-ಅಲ್ಲಿ ನಾವು ನೋಡಿರ್ತೀವಿ, ಫಾರ್ ದ ಮೂವ್ಮೆಂಟ್ ಆಫ್ ಫ್ಲೂಯಿಡ್ ವೆಸಲ್ಸ್ ಬೇಕಾಗಿರುವಂಥದ್ದು ಅಲ್ವಾ. ಸೊ ಅದಕ್ಕೆ ನಾವು ಪ್ಲಾಂಟ್ಸ್ ವಿಚ್ ಹ್ಯಾವ್ ಗಾಟ್ ವೆಸಲ್ಸ್ ನಾವೇನು ಕರೆಯುವಂಥದ್ದು ಆಂಜಿಯೋಸ್ಪರ್ಮ್ಸ್ ಅಂತ. ನೆನಪಿದೆಯಾ? ಆಂಜಿಯೋ ಅಂದ್ರೇನು? ವೆಸಲ್ಸ್. ಅದೇ ನೀವು ಕೇಳಿರ್ಬೋದು ವೆಸಲ್ಸ್ ಆರ್ ಐ ಕ್ಯಾನ್ ಸೆ ಕ್ಲೋಸ್ಡ್ ಸ್ಟ್ರಕ್ಚರ್. ಆಂಜಿಯೋ ಅಂದರೆ ಕ್ಲೋಸ್ಡ್ ಸ್ಟ್ರಕ್ಚರ್. ಸೊ ನೀವು ಕೇಳಿರ್ಬೋದು ಕೆಲವರು ಹೇಳುವಂಥದ್ದು ಆಂಜಿಯೋಪ್ಲಾಸ್ಟಿ ಆಗಿದೆ ನನ್ನ ಅಜ್ಜನಿಗೆ, ನನ್ನ ಅಂಕಲಿಗೆ ಆಂಜಿಯೋಪ್ಲಾಸ್ಟಿ ಅಂತ. ಆಂಜಿಯೋಪ್ಲಾಸ್ಟಿ ಅಂದ್ರೇನು? ಡೆಫಿನೆಟ್ಲಿ ಬ್ಲಾಕೇಜ್ ಆಫ್ ವೆಸಲ್ಸನ್ನು ಅನ್ಬ್ಲಾಕ್ ಮಾಡುವಂಥದ್ದು. ಅಂದರೆ ಬೇಸಿಕಲಿ ನಮ್ಮ ಬ್ಲಡ್ ವೆಸಲ್, ಹಾರ್ಟಿನ ಬ್ಲಡ್ ವೆಸಲ್ ಬ್ಲಾಕ್ ಆಗಿರ್ತದೆ ಬಿಕಾಸ್ ಆಫ್ ಡಿಫರೆಂಟ್ ರೀಸನ್ ಇನ್ ದ ಓಲ್ಡ್ ಏಜ್. ಓಕೆ, ಸೊ ಆ ಬ್ಲಡ್ ವೆಸಲನ್ನು ಚೇಂಜ್, ಪ್ಲಾಸ್ಟಿ ಅಂದರೆ ಸ್ವಲ್ಪ ಮಾಡಿಫಿಕೇಶನ್ ಮಾಡುವಂಥದ್ದು. ಸೊ ದ್ಯಾಟ್ ಈಸ್ ಆಂಜಿಯೋಪ್ಲಾಸ್ಟಿ. ಸೊ ಆಂಜಿಯೋ ಅಂದ್ರೆ ಏನು? ವೆಸಲ್. ಸೊ ಈ ವೆಸಲ್ಸ್ ಅಂದರೆ ವೆರಿ ಸಿಂಪಲ್ ಮ್ಯಾನರ್, ಇಟ್ ಇಸ್ ಅ ಕ್ಲೋಸ್ಡ್ ಸ್ಟ್ರಕ್ಚರ್, ಇಟ್ ಇಸ್ ಅ ಪೈಪ್ ಲೈಕ್ ಸ್ಟ್ರಕ್ಚರ್. ಸೊ ಇದೇ ಪೈಪ್ ಲೈಕ್ ಸ್ಟ್ರಕ್ಚರನ್ನು ನಾವು ನಮ್ಮ ಹ್ಯೂಮನ್ ಬಾಡಿಯಲ್ಲಿ, ಅದೇ ಥರ ಬೇರೆ ಆ್ಯನಿಮಲ್ಸಲ್ಲೂ ನೋಡುವಂಥದ್ದು. ಸೊ ಎಷ್ಟು ಟೈಪ್ಸ್ ಆಫ್ ವೆಸಲ್ಸ್ ಇದೆ ಇನ್ ಅವರ್ ಬಾಡಿ? ವಿ ಹ್ಯಾವ್ 3 ಟೈಪ್ಸ್ ಆಫ್ ವೆಸಲ್ಸ್. ಯಾವುದೆಲ್ಲ ಆ 3 ಟೈಪ್ಸ್ ಆಫ್ ವೆಸಲ್ಸ್ ಅಪ್ಪ? ದಟ್ ಇಸ್ ಆರ್ಟರಿ, ವೇನ್ ಆ್ಯಂಡ್ ಕ್ಯಾಪಿಲರೀಸ್. ಓಕೆ, ಕ್ಯಾಪಿಲರೀಸ್, ಆರ್ಟರೀಸ್, ವೇನ್ಸ್. ಸೊ ಇದರಲ್ಲಿ ಸ್ಟ್ರಾಂಗೆಸ್ಟ್ ಹಾಗೆ ಲಾರ್ಜೆಸ್ಟ್ ವೆಸಲ್ ಯಾವುದು? ನನ್ನ ಮಾತನ್ನು ಸರಿಯಾಗಿ ಕೇಳಿ, ನಾನೆಲ್ಲ ಬರೆಯೋದಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಟ್ರಾಂಗೆಸ್ಟ್ ಬ್ಲಡ್ ವೆಸಲ್ ಯಾವುದು? ಆರ್ಟರಿ. ಓಕೆ, ಯಾಕಪ್ಪ ಆರ್ಟರಿ ಸ್ಟ್ರಾಂಗೆಸ್ಟ್, ಲಾರ್ಜೆಸ್ಟ್? ಬಿಕಾಸ್ ಆರ್ಟರಿಯ ಫಂಕ್ಷನ್ ಏನು? ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್ ಅವೇ ಫ್ರಾಮ್ ಹಾರ್ಟ್. ಅದಕ್ಕೆ ಸ್ಟ್ರಾಂಗ್ ಯಾಕಾಗಿರಬೇಕು ಈ ಬ್ಲಡ್ ವೆಸಲ್? ಹಾಂ, ದ ರೀಸನ್ ಬೀಯಿಂಗ್, ಯಾವಾಗ ಬ್ಲಡ್ ಹಾರ್ಟಿಂದ ಹೊರಗಡೆ ಹೋಗುವಂಥದ್ದು? ವೆನ್ ದ ಹಾರ್ಟ್ ಇಸ್ ಬೀನ್ ಪಂಪ್ಡ್, ವೆನ್ ಇಟ್ ಈಸ್ ಕಾಂಟ್ರಾಕ್ಟೆಡ್. ಓಕೆ, ಸೊ ನನ್ನ ಹತ್ರ ಒಂದು ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಎಕ್ಸ್ಪ್ಲೇನ್ ಬಟ್ ಸ್ಟಿಲ್, ಸೊ ನನ್ನ ಹತ್ರ ಒಂದು ಬಾಲ್ ಇದೆ. ಓಕೆ, ಇದೊಂದು ಥರದ ಸಾಫ್ಟ್ ಬಾಲ್ ಇದು. ಸೊ ಇದನ್ನು ಹಾರ್ಟ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಬ್ಲಡ್ ಯಾವಾಗ ಹೊರಗಡೆ ಹೋಗುವಂಥದ್ದು? ವೆನ್ ದಿಸ್ ಹಾರ್ಟ್ ಇಸ್ ಬೀನ್ ಸ್ಕ್ವೀಸ್ಡ್. ಓಕೆ, ಇಮ್ಯಾಜಿನ್ ಇಲ್ಲೊಂದು ಪೈಪ್ ಕನೆಕ್ಟ್ ಮಾಡಿದ್ದೀವಿ, ವಾಟರ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ನಾನು ಈ ಥರ ಸ್ಕ್ವೀಸ್ ಮಾಡಿದಾಗ ವಾಟರ್ ವಿಲ್ ಬಿ ಗೋಯಿಂಗ್ ಔಟ್ ಇನ್ ಹೈಯರ್ ಪ್ರೆಷರ್ ಅಲ್ವಾ. ಸೊ ಆರ್ಟರೀಸ್ ಹೇಳೋ ಬ್ಲಡ್ ವೆಸಲ್ಸ್ ಈ ಪೈಪ್. Okay, that will be transporting the blood which is of greater pressure. Okay, because we are actually contracting, we are squeezing the heart alva. A squeeze aguvaga, a contract aguvaga, blood will be going in a higher pressure. Okay, so our reasonigoskara ee arteries enide, so this is going to be stronger and it is going to have a thick wall to withstand the higher blood pressure. Okay, ಸೊ ಈ ಥಿಕ್ ವಾಲಲ್ಲಿ ಏನೆಲ್ಲ ಇದೆ? ಸೊ ದೇ ಆರ್ ಔಟರ್ಮೋಸ್ಟ್ ಪಾರ್ಟ್ ಆಫ್ ದ ಆರ್ಟರೀಸ್ ಮೇಡ್ ಅಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ದೇ ಹ್ಯಾವ್ ಅ ಸ್ಮೂತ್ ಮಸಲ್ ಆ್ಯಂಡ್ ಎಂಡೋಥೀಲಿಯಮ್. ಓಕೆ, ಸೊ ದೇ ಹ್ಯಾವ್ ಅ ವೆರಿ ಥಿಕ್ ವಾಲ್. ಸೊ ಈ ಥಿಕ್ ವಾಲಲ್ಲಿ ಇದೆಲ್ಲ ಇರುವಂಥದ್ದು. ನಾವು ಕಮಿಂಗ್ ಟು ವೇನ್. ಓಕೆ, ಸೊ ವೇನ್ ನೀವು ನೋಡಿದ್ರೆ ವೇನನ್ನು, ವೇನ್ ಹ್ಯಾವ್ ಗಾಟ್ thinner wall compared to artery. The walls of the vein enide, they are made up of the same thing, outer connective tissue, smooth muscle, endothelium. Okay, and vein have got a wall as well. So idra wall enide idu thinner compared to arteries. Yakappa?
ಅಂದರೆ ಈ ಬ್ಲಡ್ ಏನು ಹಾರ್ಟಿಗೆ ಬರ್ತಾ ಇರುತ್ತೆ, ಸೊ ಈ ಪೈಪ್ ಲೈಕ್ ಸ್ಟ್ರಕ್ಚರ್ ಏನಿದೆ ವಿಚ್ ಇಸ್ ಆ್ಯಕ್ಚುಲಿ ಟೇಕಿಂಗ್ ದ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಓಕೆ, ಸೊ ಅದು ಆ ಟೈಪ್ ಆಫ್ ವೆಸಲ್ಸ್ ಆರ್ ಮೇಡ್ ಅಪ್ ಆಫ್ ವೇನ್ಸ್. ಸೊ ನಾನೊಂದು ಹಾರ್ಟಿನ ಸ್ಟ್ರಕ್ಚರ್ ನಿಮಗೆ ತೋರಿಸಿದ್ರೆ, ಸೊ ಬ್ಲಡ್ ಏನು ಇಲ್ಲಿಂದ ಬರ್ತಾ ಇದೆ, ಸೊ ಈ ವೆಸಲ್ಸ್ ಎಲ್ಲ ಏನಿದೆ, ದಿಸ್ ಇಸ್ ನಥಿಂಗ್ ಬಟ್ ಒನ್ ಸೆಕೆಂಡ್. ಸೊ ಈ ವೆಸಲ್ಸ್, ಅದೇ ಥರ ಈ ವೆಸಲ್ಸ್ ಎಲ್ಲ ಏನಿದೆ, ಸೊ ದೇ ಆರ್ ಮೇಡ್ ಅಪ್ ಆಫ್ ವೇನ್ಸ್. ಓಕೆ, ದೇ ಆರ್ ಮೇಡ್ ಅಪ್ ಆಫ್ ವೇನ್ಸ್. ಸೊ ಬೇಸಿಕಲಿ vessels that is actually carrying the blood towards the heart. Okay, so they transport blood towards the heart. ಅಂದರೆ ಹಾರ್ಟಿಗೆ ಬ್ಲಡ್ಡನ್ನು ತರುವಂತಹ ಏನು ವೆಸಲ್ ಏನಿದೆ, that is nothing but made up of veins. So let's take this ball once again. So imagine there is a pipe like structure. ಈ ಪೈಪ್ ಏನಿದೆ, ವೆಸಲ್ ಏನಿದೆ, ಇಟ್ ವಿಲ್ ಬಿ ಗಿವಿಂಗ್ ಬ್ಲಡ್ ಟು ದಿ ಹಾರ್ಟ್. ಪ್ರೆಷರ್ ಬೇಕಾಗುತ್ತಾ ಅಂದರೆ ದಿಸ್ ಬ್ಲಡ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ಗ್ರೇಟರ್ ಪ್ರೆಷರ್? ಇಲ್ಲ, ಯಾಕಂದರೆ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿಯಿಂದ ಈ ಬ್ಲಡ್ ಬರುವಂಥದ್ದು ಟು ದ ಹಾರ್ಟ್. ಈ ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿ ಏನು ಸ್ಕ್ವೀಸ್ ಆಗಿ ಬ್ಲಡ್ಡನ್ನು ಈ ಹಾರ್ಟಿಗೆ ಕೊಡುವಂಥದ್ದು ಅಲ್ಲ. ಓಕೆ, ಸೊ ಬ್ಲಡ್ ವಿಲ್ ಬಿ ಕಮಿಂಗ್ ಟು ದಿ ಹಾರ್ಟ್ ನ ವೆರಿ ಏನು ತುಂಬ ಪ್ರೆಷರಿಂದ ಬರುವಂಥದ್ದಲ್ಲ. ಸೊ ಅದಕ್ಕೆ ವೇನ್ಸಲ್ಲಿ, ದಟ್ ಇಸ್ ವೇನ್ಸ್ ಇಸ್ ಮೇಡ್ ಅಪ್ ಆಫ್ ಥಿನ್ನರ್ ವಾಲ್ ಕಂಪೇರ್ಡ್ ಟು ಆರ್ಟರೀಸ್. ಓಕೆ, ತುಂಬ ಮಕ್ಕಳಿಗೆ ಒಂದು ಫಾಲ್ಸ್ ಏನು ಥಾಟ್ ಇದೆ ಅಬೌಟ್ ಆರ್ಟರಿ ಆ್ಯಂಡ್ ವೇನ್. ದ ರೀಸನ್ ಬೀಯಿಂಗ್ ದ ಕಲರ್ ದಟ್ ಈಸ್ ಬೀನ್ ಗಿವನ್ ಯೂಶ್ವಲಿ ಇನ್ ದ ಹಾರ್ಟ್. ಏನಂದರೆ ವೇನ್ಸ್ ಅನ್ನು ಬ್ಲೂವಲ್ಲಿ ತೋರಿಸ್ತಾರೆ, ಆರ್ಟರಿಯನ್ನು ರೆಡ್ಡಲ್ಲಿ ತೋರಿಸ್ತಾರೆ. ಸೊ ವಿಚ್ ಇಂಡಿಕೇಟ್ಸ್ ಏನು ಮಕ್ಕಳಿಗೆ ಏನು ಪರ್ಸೆಪ್ಷನ್ ಬರುತ್ತೆ ಅಂದರೆ arteries will be transporting oxygenated blood, veins will be transporting deoxygenated blood anta. So adu sullu. Okay, it is not true that all the arteries transport oxygenated blood and all the veins transport deoxygenated blood alla. Okay, adre artery anna what is the function of the artery? It will be transporting the blood away from the heart. Vein will be transporting blood towards the heart, into the heart. ಓಕೆ, ಫೈನ್. ಸೊ ನಾವು ನೆಕ್ಸ್ಟ್ ನೋಡುವಂತಹ ವೆಸಲ್ ಯಾವುದು? ಕ್ಯಾಪಿಲರೀಸ್. ಸೊ ಇದು ಮೂರನ್ನು ನೀವು ನೋಡಿದ್ರೆ, ದಿಸ್ ಇಸ್ ದ ಸ್ಮಾಲೆಸ್ಟ್ ಆ್ಯಂಡ್ ದ ಮೋಸ್ಟ್, ದ ವಾಲ್ ಇಸ್ ಮೇಡ್ ಅಪ್ ಆಫ್, ಈ ಕ್ಯಾಪಿಲರಿಯ ವಾಲ್ ಏನಿದೆ, ಇಟ್ ಈಸ್ ವೆರಿ ಥಿನ್. ಯಾಕಂದರೆ ದೇ ಆರ್ ಮೇಡ್ ಅಪ್ ಆಫ್, ದ ವಾಲ್ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ನೀವು ನೋಡಿದ್ರೆ ಕ್ಲೋಸ್ ಆಗಿ ಇಲ್ಲಿ ಒಂದೊಂದು ಸೆಲ್ಸಿಂದ ಜಾಯಿನ್ ಆಗಿ ಈ ಪೈಪ್ ಲೈಕ್ ಸ್ಟ್ರಕ್ಚರ್, ದಟ್ ಇಸ್ ಕ್ಯಾಪಿಲರಿ, ಇಸ್ ಬೀನ್ ಫಾರ್ಮ್ಡ್. ಓಕೆ, ಸೊ ಈ ಸಿಂಗಲ್ ಲೇಯರ್ ಆಫ್ ಸೆಲ್ ಏನಿದೆ, ದೇ ಫಾರ್ಮ್ ಏನು ಈ ಔಟರ್ ಲೇಯರ್ ಏನಿದೆ, ಇದಕ್ಕೆ ಹೇಳುವಂಥದ್ದು ಎಂಡೋಥೀಲಿಯಂ ಅಂತ. ವಾಲ್ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್ಸ್. ಸೊ ಈ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಏನಿದೆ, ದಟ್ ಇಸ್ ದ ಕವರಿಂಗ್ ಆಫ್ ದ ಕ್ಯಾಪಿಲರಿ, ದೇ ಆರ್ ಕಾಲ್ಡ್ ಆಸ್ ಎಂಡೋಥೀಲಿಯಂ. So capillary have got only endothelium, artery have got connective tissue, smooth muscle, endothelium. Similarly vein also have got all these three. Okay, ನೀವು ಇನ್ನೊಂದು ಸ್ಟ್ರಕ್ಚರನ್ನು ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಲ್ಯೂಮೆನ್ ಅಂತ, ಕ್ಯಾಪಿಲರಿಯಲ್ಲೂ ಲ್ಯೂಮೆನ್ ಇದೆ, ಇಲ್ಲಿ ಒಳಗಡೆನೂ ಏನೋ ಕಾಣಿಸ್ತಾ ಇದೆ, ಇಲ್ಲೂ ಏನೋ ಕಾಣಿಸ್ತಾ ಇದೆ. ಏನಿದು ಲ್ಯೂಮೆನ್? ಲ್ಯೂಮೆನ್ ಅಂದರೆ ಇಟ್ ಇಸ್ ಅ ಸ್ಪೇಸ್. ಆಫ್ಟರ್ ಆಲ್ ನಾವು ಮಾತಾಡುವಂತಹ ಈ ವೆಸಲ್ಸ್ ಏನಿದೆ, ದೇ ಆರ್ ನಥಿಂಗ್ ಬಟ್ ಅ ಪೈಪ್ ಲೈಕ್ ಸ್ಟ್ರಕ್ಚರ್ ಅಲ್ವಾ. ಸೊ ನೀವು ಪೈಪಲ್ಲಿ ಆ ಹಾಲೋ ಸ್ಪೇಸ್ ನೋಡ್ತೀರಾ ಅಲ್ವಾ, ಸೊ ದಟ್ ಈಸ್ ನಥಿಂಗ್ ಬಟ್ ಲ್ಯೂಮೆನ್. ಓಕೆ, ಸೊ ಕ್ಯಾಪಿಲರಿ ಇಸ್ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಸೆಲ್, ದಟ್ ಇಸ್ ಜಸ್ಟ್ ಎಂಡೋಥೀಲಿಯಂ ಇರುವಂಥದ್ದು. ಓಕೆ, ಆ್ಯಂಡ್ ಇಟ್ ವಿಲ್ ಹ್ಯಾವ್ ಅ ವೆರಿ ಸ್ಮಾಲ್ ಲ್ಯೂಮೆನ್. ಓಕೆ, ಆದರೆ ಆರ್ಟರಿ ಹ್ಯಾವ್ ಗಾಟ್, ವೇನ್ ಹ್ಯಾವ್ ಗಾಟ್ ಲಾರ್ಜರ್ ಆರ್ ಬ್ರಾಡರ್ ಲ್ಯೂಮೆನ್. ಯಾಕೆ ಬ್ರಾಡರ್ ಲ್ಯೂಮೆನ್? Broader lumen ಯಾಕೆ? compared to all the blood vessels, vein have got broader lumen. The reason being, vein is made up of thinner wall compared to artery ಅಲ್ವಾ. ಸೊ ಅದಕ್ಕೋಸ್ಕರ ಲ್ಯೂಮೆನ್ ಇಲ್ಲಿ ಇರುವಂಥದ್ದು ಬ್ರಾಡರ್. ಆದರೆ ಆರ್ಟರಿಯಲ್ ಲ್ಯೂಮೆನ್ ನ್ಯಾರೋ, ದೇ ಹ್ಯಾವ್ ಅ ನ್ಯಾರೋ ಲ್ಯೂಮೆನ್.
ಯಾಕೆ ನ್ಯಾರೋ ಲ್ಯೂಮೆನ್? ಯಾಕಂದರೆ ಅವುಗಳ ವಾಲ್ ಥಿಕ್. ಸೊ ಲ್ಯೂಮೆನ್ ಇಸ್ ಸ್ಮಾಲ್, ಓಕೆ, ಆರ್ ನ್ಯಾರೋ. So artery have got narrow lumen, vein have got broader lumen, capillary have got very small lumen, and they are just made up of a single layer of cell. Fine, artery vein ಬಗ್ಗೆ ಅರ್ಥ ಆಯಿತು. ಆದರೆ ಕ್ಯಾಪಿಲರೀಸ್ ಯಾಕೆ ಇಷ್ಟೊಂದು ಸ್ಮಾಲ್ ಅಲ್ವಾ? ದ ರೀಸನ್ ಬೀಯಿಂಗ್, ಫಂಕ್ಷನನ್ನು ಅರ್ಥ ಮಾಡ್ಕೊಳ್ಳೋಣ ಈಗ. ಆರ್ಟರಿಯ ಫಂಕ್ಷನ್ ಏನಂತ ಬರೆದಿದೆ ನಾನಿಲ್ಲಿ, ಟ್ರಾನ್ಸ್ಪೋರ್ಟ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್, ವೇನ್ ಟ್ರಾನ್ಸ್ಪೋರ್ಟ್ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಆದರೆ ಕ್ಯಾಪಿಲರೀಸ್ ಏನು ಮಾಡುವಂಥದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಏನಿದು? ದೇ ಆರ್ ನಥಿಂಗ್ ಬಟ್ ಕ್ಯಾಪಿಲರೀಸ್. ಸೊ ಈ ಕ್ಯಾಪಿಲರೀಸ್ ಏನಿದೆ, ದೇ ವಿಲ್ ಬಿ ಕನೆಕ್ಟಿಂಗ್ ಆರ್ ದೇ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್. ವೆನ್ ಐ ಸೆ ಮೆಟೀರಿಯಲ್ಸ್, ಇಟ್ ಕ್ಯಾನ್ ಬಿ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ವೇಸ್ಟನ್ನು ಬ್ಲಡ್ ಏನು ಹೊರಗೆ ತೆಗೆಯುವಂಥದ್ದು ಸೆಲ್ಸಿಂದ. ಸೊ ದೇ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್ ಇನ್ ಆ್ಯಂಡ್ ಔಟ್ ಆಫ್ ಸೆಲ್ಸ್. ಅಲ್ಟಿಮೇಟ್ ಏಮ್ ಏನು ನಮ್ಮದು? ಪ್ರತಿಯೊಂದು ಸೆಲ್ಸಿಗೆ ಆಕ್ಸಿಜನನ್ನು ಕೊಡಬೇಕು ಅಂತ ಹೇಳೋದು ನಮ್ಮ ಏಮ್ ಅಲ್ವಾ? ಸೊ capillaries say, if our heart is completely made up of capillaries, and capillaries are the one, if it is been given capillaries ಎಲ್ಲ ಸೆಲ್ಸಿಗೆ, ಎಲ್ಲ ಆರ್ಗನ್ಸಿಗೆ ಅಥವಾ ಹಾರ್ಟಿಂದ ಸಹ ಕ್ಯಾಪಿಲರೀಸೇ ತೊಗೊಂಡು ಹೋಗೋದು ಬ್ಲಡ್ಡನ್ನು ಅಂತ ಆದರೆ ಏನಾಗುವಂಥದ್ದು, ತುಂಬ ಸ್ಲೋ ಬಾಡಿ ಸರ್ಕ್ಯುಲೇಷನ್ ಆಗುವಂಥದ್ದು. ಅದಕ್ಕೆ ಹಾರ್ಟಿಂದ ತಗೊಂಡು ಹೋಗಬೇಕಾದ್ರೆ ಅಥವಾ ಹಾರ್ಟಿಗೆ ಸ್ಟಾರ್ಟಿಂಗ್ ಬ್ಲಡ್ಡನ್ನು ಕೊಡಬೇಕಾದ್ರೆ ವಿ ಹ್ಯಾವ್ ಅ ಲಿಟಲ್ ಬಿಗರ್ ವೆಸಲ್. ಆದರೆ ಸೆಲ್ಸ್ ಇಸ್ ಮೈಕ್ರೋಸ್ಕೋಪಿಕ್. ಹಾರ್ಟ್ ಇಷ್ಟು ದೊಡ್ಡದಾದರೆ ಹಾರ್ಟ್ ಶೇಪ್ ಸ್ಟ್ರಕ್ಚರ್ ಏನಿದೆ, ಇಟ್ ಇಸ್ ಅ ಕ್ಲೆನ್ಸ್ಡ್ ಫಿಸ್ಟ್ ಶೇಪ್ ಅಂತ ಹೇಳುವಂಥದ್ದು. ನನ್ನ ಹಾರ್ಟ್ ಈ ಥರ ಇದೇ ಶೇಪಲ್ಲಿ ಇರುವಂಥದ್ದು, ಓಕೆ, ಇದೇ ಸ್ಟ್ರಕ್ಚರ್ ಸೈಜ್ ಇರುವಂಥದ್ದು, ಓಕೆ. ಸೊ ಸೆಲ್ ಐ ಕಾಂಟ್ ಇವನ್ ಸಿ, ಇಟ್ ಇಸ್ ಅ ಮೈಕ್ರೋಸ್ಕೋಪಿಕ್. ನಮ್ಮ ಬಾಡಿಯ ಸೆಲ್ಸ್ ಏನಿದೆ, ಇಟ್ಸ್ ಮೈಕ್ರೋಸ್ಕೋಪಿಕ್. ಸೊ ಈ ಮೈಕ್ರೋಸ್ಕೋಪಿಕ್ ಸೆಲ್ಸ್ಗೆ ಬ್ಲಡ್ ರೀಚ್ ಆಗಬೇಕಾದ್ರೆ ಆರ್ಟರೀಸ್ ಮತ್ತು ವೇನ್ಸ್, ಇಟ್ ಕಾಂಟ್ ರೀಚ್ ಬ್ಲಡ್ ಟು ಸೆಲ್ಸ್, ಬಿಕಾಸ್ ಸೆಲ್ಸ್ ಇಷ್ಟು ಸಣ್ಣದು ಸೆಲ್ಸ್ ಅಂತ ಇಟ್ಕೊಳ್ಳಿ, ಇದು ಆರ್ಟರಿ ಅಂತ ಇಟ್ಕೊಳ್ಳಿ. ಸೊ ವೆನ್ ದ ಬ್ಲಡ್ ಇಸ್ ಕಮಿಂಗ್ ಟು ದ ಸೆಲ್ ಥ್ರೂ ಆರ್ಟರಿ, ಬ್ಲಡ್ ಏನು ಹೊರಗಡೆ ಹೋಗುತ್ತೆ, ಸೆಲ್ಸಿಗೆ ಸಿಗಲ್ಲ ಅಲ್ವಾ? ಸೊ ಈ ಮೈಕ್ರೋಸ್ಕೋಪಿಕ್ ಬೇರೆ ಬೇರೆ ಸೆಲ್ಸ್ ಏನಿದೆ ನಮ್ಮ ಬಾಡಿಯಲ್ಲಿ, ಸೊ ಇದಕ್ಕೆ ರೀಚ್ ಆಗಬೇಕಾದ್ರೆ ಯಾರು ಬೇಕು ನಮಗೆ? ಕ್ಯಾಪಿಲರೀಸ್ ಬೇಕು, ಓಕೆ, ವಿಚ್ ಇಸ್ ದ ಸ್ಮಾಲೆಸ್ಟ್. ಅವುಗಳ ಔಟರ್ ಲೇಯರೇ ಸಿಂಗಲ್ ಸೆಲ್ನಿಂದ ಮಾಡಲ್ಪಟ್ಟಿದೆ. ಸೊ ಸಣ್ಣದಾಗಿರುತ್ತೆ ಕ್ಯಾಪಿಲರೀಸ್, ನಿಮಗೆ ಇಲ್ಲಿ ಕಾಣ್ಬೋದು. ಆರ್ಟರೀಸ್ ಮತ್ತು ವೇನ್ಸಿನ ಸೈಜ್ ಮತ್ತು ಕ್ಯಾಪಿಲರೀಸಿನ ಸೈಜ್, ಓಕೆ. ಸೊ ಅದು ಸರಿ ಮ್ಯಾಮ್, ಕ್ಯಾಪಿಲರಿ ಸಹ ಸಣ್ಣದೇ ಅಲ್ವಾ? ಆರ್ಟರೀಸ್ ವೇನ್ಸ್ ಫೈನಲಿ ಹ್ಯಾವ್ ಟು ಜಾಯಿನ್ ಟು ಕ್ಯಾಪಿಲರಿ, ಅಂದರೆ ದೇ ಶುಡ್ ಬಿ ಕನೆಕ್ಟೆಡ್ ಟು ಕ್ಯಾಪಿಲರೀಸ್. ಸೊ ಈ ರೀಸನಿಗೋಸ್ಕರ ಟು ಕನೆಕ್ಟ್ ಆರ್ಟರಿ ಟು ಕ್ಯಾಪಿಲರೀಸ್ ವಿ ಹ್ಯಾವ್ ಗಾಟ್ arteriole, and to connect veins to capillaries we have venules, okay. So I hope you have understood arteries, veins, capillaries, venules. ಯಾಕೆ venules ಮತ್ತೆ arteriole ಬೇಕು ಅಂತ? that is to connect artery to capillary, veins to capillary, and other way around, okay. So capillaries na function ಏನು? they transport materials in and out of the cell, okay. they transport blood. Through that they transport materials in and out of the cell. So that is all about the blood vessels. ಇದು NCERT ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಆದರೆ ನಮಗೆ ಅರ್ಥ ಮಾಡಿಕೊಳ್ಳೇಬೇಕು ನಾವು ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ನಾವು ಬೇರೆ ಬೇರೆ ವೆಸಲ್ಸ್ ಬಗ್ಗೆ ನಾವು ನೋಡ್ಲಿಕ್ಕಿದ್ದೀವಿ ಹಾರ್ಟಲ್ಲಿ. ಸೊ ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ವೆಸಲ್ಸಿನ ಜನರಲ್ ಐಡಿಯಾ ಇರಬೇಕು. ಸೊ ಮೂವಿಂಗ್ ಫರ್ದರ್ ನಾವು, ಸೊ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಬ್ಲಡ್ ಬಗ್ಗೆ ನಮಗೆ ಗೊತ್ತಿತ್ತು ಆಲ್ರೆಡಿ, ವೆಸಲ್ಸ್ ಬಗ್ಗೆ ಗೊತ್ತಾಯಿತು. ನಾವು ಕಮಿಂಗ್ ಟು ಹಾರ್ಟ್ ಹೇಳೋದು ಇಟ್ಸ್ ಅ ಮೀಸೋಡರ್ಮಲಿ ಡಿರೈವ್ಡ್ ಆರ್ಗನ್. ಮೀಸೋಡರ್ಮ್ ಅಂದ್ರೆ ಏನು? ಸ್ಟ್ರಕ್ಚರಲ್ ಆರ್ಗನೈಸೇಷನಲ್ಲಿ ಕಲ್ತಿರಬಹುದು ನೀವು. ಲೆಟ್ ಮಿ ಕನ್ಸಿಡರ್ ಯು ಹ್ಯಾವನ್ ಸ್ಟಡಿಡ್. ಸೊ ನಾವು ಅಮ್ಮನ ಹೊಟ್ಟೆಯಲ್ಲಿ ಇರುವಾಗ ವಿ ವುಡಂಟ್ ಬಿ ಹ್ಯಾವಿಂಗ್ ದ ಶೇಪ್ ಇನಿಷಿಯಲಿ ಅಲ್ವಾ? ಸೊ ವಿ ವಿಲ್ ಬಿ ಜಸ್ಟ್ ಇನ್ ದ ಫಾರ್ಮ್ ಆಫ್ ಮಾಸ್ ಆಫ್ ಸೆಲ್ಸ್, ಕರೆಕ್ಟಾ? ಸೊ ಈ ಥರ ರೌಂಡ್ ಸ್ಟ್ರಕ್ಚರ್ ಮಾಸ್ ಆಫ್ ಸೆಲ್ಸ್ ಆಗಿ ನಾವು ಇರ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಔಟರ್ ಸ್ಟ್ರಕ್ಚರ್
is made up of cells called as ectoderm. The middle structure is called as middle group of cells ಅಥವಾ tissue ಏನಿದೆ, that is called as mesoderm. The innermost tissue ಅಥವಾ group of cells ಏನಿದೆ of this mass of tissue, it is called as endoderm. ಸೊ ಇದು ಫರ್ದರ್ ಚೇಂಜಸ್ ಆಗಿ ಇದರ ಡಿಸ್ಟ್ರಿಬ್ಯೂಷನ್ ಬೇರೆ ಆಗುತ್ತೆ. ಓಕೆ, ಆ್ಯಂಡ್ ಇದು ದಿಸ್ ಇಸ್ ಅ ಕ್ಯಾವಿಟಿ. ಓಕೆ, ಸೊ ಐ ರಿಪೀಟ್, ನಾವು ಮಾಸ್ ಆಫ್ ಟಿಶ್ಯೂ ಥರ ಇರ್ತೀವಿ. ಸೊ ಔಟರ್ ಮೋಸ್ಟ್ ಲೇಯರ್ ಇಸ್ ಮೇಡ್ ಅಪ್ ಆಫ್ ectoderm, ಮಿಡ್ ಲೇಯರ್ ಇಸ್ mesoderm, ಇಂಟೀರಿಯರ್ ಮೋಸ್ಟ್ ಲೇಯರ್ ಇಸ್ endoderm. ಸೊ ಇದು ಫರ್ದರ್ ಚೇಂಜಸ್ ಆಗಿ ಇದರ ಡಿಸ್ಟ್ರಿಬ್ಯೂಷನ್, ectoderm mesodermನ ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಆಗಲಿಕ್ಕಿದೆ ಗ್ಯಾಸ್ಟ್ರುಲೇಷನ್ ಟೈಮಲ್ಲಿ. ಸೊ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಟೈಮ್ ವೇಸ್ಟ್ ಆಗುವಂಥದ್ದು. ಸೊ ಈ ectoderm, mesoderm, endoderm ಅಂತ ಹೇಳೋ ಸೆಲ್ಸ್ ಏನಿದೆ ಅಥವಾ ಟಿಶ್ಯೂ ಏನಿದೆ, ದೇ ಆರ್ ದಿ ಒನ್ ಹೂ ಗಿವ್ ರೈಸ್ ಟು ಡಿಫರೆಂಟ್ ಟಿಶ್ಯೂಸ್ ಆಫ್ ಅವರ್ ಬಾಡಿ. ಅಂದರೆ ectoderm, ಔಟರ್ ಮೋಸ್ಟ್ ಲೇಯರ್ ವಿಲ್ ಬಿ ಗಿವಿಂಗ್ ರೈಸ್ ಟು ಔಟರ್ ಮೋಸ್ಟ್ ಟಿಶ್ಯೂ, ದಟ್ ಇಸ್ ಸ್ಕಿನ್. Mesoderm will be giving rise to heart and similar organs. Endoderm will be giving rise to some of the digestive system organs like liver, lungs, itarella. Okay, so e mass of tissue enide embryonic stage alli, they are the one who will be giving rise to different structures, different tissues that we have. So mesoderm will be further developing to form namma heart. So ಹಾರ್ಟ್ ಈಸ್ ಮೀಸೋಡರ್ಮಲಿ ಡಿರೈವ್ಡ್ ಆರ್ಗನ್. ನಮ್ಮ ಹಾರ್ಟಿನ ಲೊಕೇಶನ್ ಯಾವುದು? ದಟ್ ಇಸ್ ಇನ್ ದ ಚೆಸ್ಟ್ ಕ್ಯಾವಿಟಿ. ಚೆಸ್ಟ್ ಕ್ಯಾವಿಟಿಯಲ್ಲಿ ಬಿಟ್ವೀನ್ ಲಂಗ್ಸ್, ಸ್ಲೈಟ್ಲಿ ಟಿಲ್ಟೆಡ್ towards left. ಓಕೆ, ಸೊ ನೀವೆಲ್ಲ ನೋಡಿರ್ಬೋದು ಮೂವೀಸಲ್ಲೆಲ್ಲ, ಯಾರಿಗಾರು ಹಾರ್ಟ್ ಅಟ್ಯಾಕ್ ಬಂದರೆ ಅವರ ರೈಟ್ ಪಾರ್ಟನ್ನು ಈ ಥರ ಮಾಡೋದಿಲ್ಲ, ಲೆಫ್ಟ್ ಈ ಥರ ಅಂತ ನೀವು ನೋಡಿರ್ಬೋದು. ಓ ಹಾರ್ಟ್ ಅಂತ. ಓಕೆ, ಸೊ ಎಲ್ಲಿರುವಂಥದ್ದು ಹಾರ್ಟ್? ಚೆಸ್ಟ್ ಕ್ಯಾವಿಟಿ ಅಲ್ಲಿ ಬಿಟ್ವೀನ್ ದ ಲಂಗ್ಸ್, ಅದು ಹೇಗೆ ಸ್ಲೈಟ್ಲಿ ಟಿಲ್ಟೆಡ್ ಟವರ್ಡ್ಸ್ ಲೆಫ್ಟ್. ದಟ್ ಈಸ್ ದ ಲೊಕೇಶನ್ ಆಫ್ ದಿ ಹಾರ್ಟ್. ಸೈಜ್ ಏನು ಹಾರ್ಟ್ ಇದು? ಈಗಷ್ಟೇ ಅಂದೆ, ಇಟ್ ಈಸ್ ಹ್ಯಾವಿಂಗ್ ಕ್ಲೆನ್ಸ್ಡ್ ಫಿಸ್ಟ್. ಅಂದರೆ ಕ್ಲೆನ್ಸ್ಡ್ ಫಿಸ್ಟ್ನ ಸೈಜ್ ಇಷ್ಟು, ನನ್ನ ಹಾರ್ಟಿನ ಸೈಜ್ ಎಷ್ಟು. ಓಕೆ, ಎವ್ರಿ ಒನ್ಸ್ ಹಾರ್ಟ್ ವಿಲ್ ಬಿ ಆಫ್ ದಿಸ್ ಸೈಜ್. ಹೇಗೆ ಅಂದರೆ ನಮ್ಮ ಕ್ಲೆನ್ಸ್ಡ್ ಫಿಸ್ಟಿನ ಸೈಜ್ ಆಗಿರುತ್ತೆ ನಮ್ಮ ಹಾರ್ಟ್. ಓಕೆ, ಸೊ ದ್ಯಾಟ್ ಈಸ್ ಅಬೌಟ್ ಲೊಕೇಶನ್ ಆ್ಯಂಡ್ ಸೈಜ್ ಆಫ್ ದಿ ಹಾರ್ಟ್. ನಂತರ ಪ್ರೊಟೆಕ್ಟೆಡ್ ಬೈ ಹೋಮ್. ನಮ್ಮ ಹಾರ್ಟ್ ಈಸ್ ಬೀಂಗ್ ಪ್ರೊಟೆಕ್ಟೆಡ್ ಬೈ ಡಬಲ್ ವಾಲ್ಡ್ ಮೆಂಬ್ರೇನ್. ಈ ಡಬಲ್ ವಾಲ್ಡ್ ಮೆಂಬ್ರೇನ್ನ ಹೆಸರೇನು? ಪೆರಿಕಾರ್ಡಿಯಂ. ಸೊ ಪೆರಿಕಾರ್ಡಿಯಂ ವಿಲ್ ಬಿ ಪ್ರೊಟೆಕ್ಟಿಂಗ್ ನಮ್ಮ ಹಾರ್ಟ್. ನಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಯಾರು? ಪೆರಿಕಾರ್ಡಿಯಂ, ವಿಚ್ ಇಸ್ ಅ ಡಬಲ್ ವಾಲ್ಡ್ ಮೆಂಬ್ರೇನ್. ಆ್ಯಂಡ್ ನಮ್ಮ ಹಾರ್ಟ್ ವಿಲ್ ಬಿ ಎನ್ಕ್ಲೋಸ್ಡ್ ಬೈ ಪೆರಿಕಾರ್ಡಿಯಲ್ ಫ್ಲೂಯಿಡ್. ನಿಮಗೆ ಈ ವರ್ಡ್ ಕಾಂಪ್ಲಿಕೇಟೆಡ್ ಅಂತ ಅನಿಸಿದರೆ ಜಸ್ಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಕಾರ್ಡಿಯಂ ಅಂದ್ರೇನು? ಹಾರ್ಟ್. ಪೆರಿ ಅಂದ್ರೇನು? ಔಟರ್. ಓಕೆ, ಸೊ ಈ ಪೆರಿ ಹೇಳೋದು ನೀವು ಬೇರೆ ಬೇರೆ ಚಾಪ್ಟ್ರಲ್ಲಿ ನೋಡಿರ್ತೀರ. ಪೆರಿಗೈನಸ್ ಪ್ಲ್ಯಾಂಟ್ಸಲ್ಲೂ ನಾವು ನೋಡಿರ್ತೀವಿ. ಸೊ ಪೆರಿ ಅಂದರೆ ಔಟರ್. ಓಕೆ, ಫೈನ್. ಪೆರಿ ಗೊತ್ತಲ್ಲ ಎಲ್ರಿಗೂ? ಸೊ ಪೆರಿಯನ್ನು ನಾವು ಕುಕ್ ಮಾಡುವಾಗ ಹಾಕೋದಲ್ಲ ಅಲ್ವಾ? ಪೆರಿಯನ್ನು ನಾವು ಯಾವುದ್ರ ಜೊತೆ, ಪಾಪ್ಕಾರ್ನ್ ಜೊತೆನೂ ತಿಂತೀವಿ. ಮೇಲಿಂದ ಹಾಕುವಂಥದ್ದು, ಸೊ ದ್ಯಾಟ್ ಪಾಪ್ಕಾರ್ನಿಗೆ ಕವರ್ ಆಗ್ಬೋದು ನಮ್ಮ ಪೆರಿ ಅಂತ ಅಲ್ವಾ? ಜಸ್ಟ್ ರ್ಯಾಂಡಮ್ ಎಕ್ಸಾಂಪಲ್. ಫೈನ್. ಚೇಂಬರ್ಸ್, ಎಷ್ಟು ಚೇಂಬರ್ಸ್ ಇದೆ ಹಾರ್ಟಲ್ಲಿ? 1 2 3 4.
we have 4 chambers in the heart. ಈ 4 chamber ಅಲ್ಲಿ we have right atrium. Atrium is singular, atria is plural. ಆಯ್ತಾ? ಸೊ ರೈಟ್ ಅಲ್ಲಿ ನಮಗೆ ಏಟ್ರಿಯಂ ಇರುವಂಥದ್ದು, ಲೆಫ್ಟ್ ಅಲ್ಲಿ ಸಹ ಇನ್ನೊಂದು ಏಟ್ರಿಯಂ ಇರುವಂಥದ್ದು. ಸೊ ವಿ ಹ್ಯಾವ್ ರೈಟ್ ಏಟ್ರಿಯಂ ಆ್ಯಂಡ್ ಲೆಫ್ಟ್ ಏಟ್ರಿಯಂ. ಅದೇ ಥರ ವೆಂಟ್ರಿಕಲ್ಸ್ ಇದೆ ಕೆಳಗಡೆ ನಮಗೆ. ಓಕೆ, ವಿ ಹ್ಯಾವ್ ರೈಟ್ ಸೈಡ್ ಒನ್ ವೆಂಟ್ರಿಕಲ್, ಲೆಫ್ಟ್ ಸೈಡ್ ಅನದರ್ ವೆಂಟ್ರಿಕಲ್. ಸೊ ವಿ ಹ್ಯಾವ್ ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ. ಅದೇ ಥರ ವಿ ಹ್ಯಾವ್ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಏಟ್ರಿಯಂ ಅಂತ ಹೇಳೋದು ಏನಿದೆ, ರೈಟ್ ಏಟ್ರಿಯಂ ಆ್ಯಂಡ್ ಲೆಫ್ಟ್ ಏಟ್ರಿಯಂ, ಇದು ಮತ್ತು ಇದು ಏನಿದೆ. ಓಕೆ, ಅರೆ ಹಾಂ. ಸೊ ರೈಟ್ ಏಟ್ರಿಯಂ ಮತ್ತು ಲೆಫ್ಟ್ ಏಟ್ರಿಯಂ ಏನಿದೆ, ದೇ ಆರ್ ಸ್ಲೈಟ್ಲಿ ಸ್ಮಾಲರ್ ವೆನ್ ಕಂಪೇರ್ ಟು ವೆಂಟ್ರಿಕಲ್ಸ್. ಸೊ ವೆಂಟ್ರಿಕಲ್ಸ್ ಹೇಳೋದು ಲಾರ್ಜರ್ ಕಂಪೇರ್ ಟು ಏಟ್ರಿಯಾ. ಓಕೆ, ಏಟ್ರಿಯಾ ಆರ್ ಸ್ಲೈಟ್ಲಿ ಸ್ಮಾಲರ್, ವೆಂಟ್ರಿಕಲ್ಸ್ ಆರ್ ಲಾರ್ಜರ್. ಸೊ ಇನ್ನೊಂದು ನಾವು ನೋಡುವಂತಹ ಇಂಪಾರ್ಟೆಂಟ್ ಪಾರ್ಟ್ ಸೆಪ್ಟಮ್. ಸೆಪ್ಟಮ್ ಅಂದರೆ ಏನು? ಬಯಾಲಜಿಯಲ್ಲಿ ಸೆಪ್ಟಾ ಪ್ಲೂರಲ್, ಸೆಪ್ಟಮ್ ಸಿಂಗ್ಯುಲರ್. ಸೊ ಸೆಪ್ಟಮ್ ಅಂದರೆ ಸಪರೇಷನ್. ಸೊ ನಾವಿಲ್ಲಿ ಸಪರೇಷನ್ಸನ್ನು ನೋಡಬಹುದು. ಅಂದರೆ ಏಟ್ರಿಯಾ ರೈಟ್ ಸೈಡ್ ಏನು ಏಟ್ರಿಯಾ ವೆಂಟ್ರಿಕಲ್ ಏನಿದೆ, ದೇ ಆರ್ ಬೀನ್ ಸಪರೇಟೆಡ್ ಫ್ರಮ್ ಲೆಫ್ಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ದೆರ್ ಆರ್ 2 ಸೆಪ್ಟಮ್. ಓಕೆ, ದೆರ್ ಆರ್ 2 ಸೆಪ್ಟಾ. ಯಾವುದೆಲ್ಲ ಆ 2 ಸೆಪ್ಟಾ? ಲೆಟ್ ಮೀ ರೈಟ್ ಡೌನ್. ಇಂಟರ್ ಏಟ್ರಿಯಲ್ ಸೆಪ್ಟಮ್, ಇಂಟರ್ ವೆಂಟ್ರಿಕ್ಯುಲಾರ್ ಸೆಪ್ಟಮ್. ಸೊ ಇಂಟರ್ ಏಟ್ರಿಯಲ್ ಸೆಪ್ಟಮ್ ಯಾವುದು? ಇದು. ದಟ್ ಇಸ್ ಬಿಟ್ವೀನ್. ಇಂಟರ್ ಅಂದ್ರೇನು? ಬಿಟ್ವೀನ್. ಏಟ್ರಿಯಲ್ ಅಂದ್ರೇನು? ಏಟ್ರಿಯಾ. ಸೊ ಬಿಟ್ವೀನ್ ಏಟ್ರಿಯಾ ವಿ ಗೆಟ್ ಟು ಸಿ ಅ ಸೆಪ್ಟಮ್, ಸಪರೇಷನ್. ಅದಕ್ಕೆ ಹೇಳುವಂಥದ್ದು ನಾವು ಇಂಟರ್ ಏಟ್ರಿಯಲ್ ಸೆಪ್ಟಮ್. ಓಕೆ, interventricular septum ಯಾವುದು? This one. That is, it is separating left ventricle and right ventricle. Interatrial septum will be separating right atrium and left atrium. Interventricular septum will be separating right ventricle, left ventricle. Okay, so ಇಲ್ಲಿ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ಬಿಟ್ವೀನ್ ರೈಟ್ ವೆಂಟ್ರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಅಂದರೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಏನಿದೆ, ದೇ ಆರ್ ಥಿಕ್ಕರ್ ಕಂಪೇರ್ ಟು ಇಂಟರ್ ಏಟ್ರಿಯಲ್ ಸೆಪ್ಟಮ್. ಕರೆಕ್ಟಾ? ಸೊ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಏನಿದೆ, ದೇ ಆರ್ ಥಿಕ್ಕರ್ ವಾಲ್ಡ್, ದೇ ಆರ್ ಥಿಕ್ಕರ್ ಕಂಪೇರ್ ಟು ಇಂಟರ್ ಏಟ್ರಿಯಲ್ septum, they are thinner. That is, their wall is thin, here their wall is thick. That is about septum. Simple alva. So ನಾವೇನು ನೋಡಿದ್ವಿ? ಸೈಜ್ ನೋಡಿದ್ವಿ, ಪ್ರೊಟೆಕ್ಷನ್ ಯಾವುದು ಹಾರ್ಟ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ ನೋಡಿದ್ವಿ, ಸೆಪ್ಟಾ ನೋಡಿದ್ವಿ, ಚೇಂಬರ್ಸ್ ಎಂತ ಎಷ್ಟು ಇದೆ ಅಂತ ನೋಡಿದ್ವಿ, ಅದರ ಮುಂಚೆ ಲೊಕೇಶನ್ ನೋಡಿದ್ವಿ. ಫೈನ್, ಮೂವಿಂಗ್ ಫರ್ದರ್. ಸೊ ಹಾರ್ಟಲ್ಲಿ ನಮ್ಮದು ಯಾವುದೆಲ್ಲ ಕಂಪ್ಲೀಟ್ ಆಗಿದೆ ಈಗ? ಚೇಂಬರ್ಸ್ ಮುಗೀತು, ಪ್ರೊಟೆಕ್ಷನ್, ಸೆಪ್ಟಮ್ ಎಲ್ಲ ಮುಗೀತು. ಸೊ ನಮಗೆ ಇಲ್ಲಿ ಕೆಲವು ಸ್ಟ್ರಕ್ಚರ್ನ ನಾವು ನೋಡ್ಬೋದು. ಇಲ್ಲಿ ವೈಟ್ ಪ್ಯಾಚಸ್ ಥರ ಕಾಣಿಸ್ತಾ ಇದೆ. ಏನಿದು? ಸೊ ದೇ ಆರ್ ನಥಿಂಗ್ ಬಟ್ ವ್ಯಾಲ್ವ್ಸ್. ಸೊ ಇಲ್ಲಿ ಕರೆಕ್ಟಾಗಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ವ್ಯಾಲ್ವ್, ದಿಸ್ ಇಸ್ ವ್ಯಾಲ್ವ್, ದಿಸ್ ಇಸ್ ವ್ಯಾಲ್ವ್, ದಿಸ್ ಇಸ್ ವ್ಯಾಲ್ವ್. ಸೊ ವ್ಯಾಲ್ವ್ ಅಂದ್ರೆ ಏನು? The valves in the heart, they will be allowing, or the heart allows the flow of blood only in one direction. So ಇಲ್ಲೆಲ್ಲ ನಾವು valves ಅನ್ನ ನೋಡ್ತೀವಿ. ನಾವು veins ಅಲ್ಲೂ valve ಅನ್ನ ನೋಡಿದ್ವಿ. ಸೊ ಏನು ಮಾಡುವಂಥದ್ದು ಈ valves in the veins or maybe in the heart, they will be allowing the okay, not in the veins especially, in the heart ನಾವು ಈ process ಅನ್ನ ನೋಡುವಂಥದ್ದು, not in veins. Okay, so valves in the heart will be allowing the flow of blood
only in one direction. So in general, valve will be helping in preventing the backflow of blood. They prevent, valve prevent backflow of blood. Okay, so valves in the heart allows the flow of blood only in one direction. Andre backflow illa, that is from the atria to the ventricles and from the ventricles to the aorta or artery. Idu artery, idunu arteryne. Okay, yake id arteries? Because they will be transporting the blood away from the heart. Okay, sorry. So ಏನು ಮಾಡುವಂಥದ್ದು, they will be helping in transporting the blood in one direction from the atria to the ventricle, from the atria to the ventricle, and from the ventricle to the through the pulmonary artery, and from the ventricle to the aorta. Okay, so they will be helping in movement of blood in one direction. Yaudu valves. So valves in types ana navu noduva. There are different types of valves. ಇಲ್ಲಿ ನಾವು ನಾಲ್ಕು ಕಾಣಿಸ್ತಾ ಇದೆ ನಮಗೆ. So in general there are two groups of valves. ಒಂದು ಬೇರೆ ಕಲರ್ ಯೂಸ್ ಮಾಡು, ಒಂದೇ ಕಲರ್ ಎಷ್ಟು. ಒಂದು ಏಟ್ರಿಯೋವೆಂಟ್ರಿಕ್ಯುಲಾರ್ ವಾಲ್ವ್, ಓಕೆ. ಇನ್ನೊಂದು ಸೆಮಿ ಲ್ಯೂನಾರ್ ವಾಲ್ವ್. ಈ ಏಟ್ರಿಯೋವೆಂಟ್ರಿಕ್ಯುಲಾರ್ ವಾಲ್ವ್ ಏನು ಎಕ್ಸ್ಪ್ಲೇನ್ ಮಾಡುವಂಥದ್ದು, ಬಿಟ್ವೀನ್ ಏಟ್ರಿಯಾ ವೆಂಟ್ರಿಕಲ್ ದೇರ್ ಇಸ್ ಅ ವಾಲ್ವ್ ಅಂತ. ಸೊ ಬಿಟ್ವೀನ್ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ ದೇರ್ ಇಸ್ ಅ ವಾಲ್ವ್. ಸೊ ಈ ಏಟ್ರಿಯಾ ಯಾವುದು ಇದು, ದಿಸ್ ಇಸ್ ನಥಿಂಗ್ ಬಟ್ ರೈಟ್ ಏಟ್ರಿಯಾ ಅಲ್ವಾ. ನಾನು ಈ ಥರ ನಿಂತ್ಕೊಂಡ್ರೆ ನನ್ನ ರೈಟ್ ಸೈಡ್ ಇದು, ಸೊ ನಂದು ಆಪೋಸಿಟ್ ರೈಟ್. ಸೊ ದಿಸ್ ಇಸ್ right atrium. So this is right ventricle. Idu left atrium. Idu left ventricle. Okay, so between right atrium and right ventricle there is a valve. Between left atrium and there is a left ventricle there is a valve that is called as atrioventricular valves. So between right atrium and right ventricle yava valve iruvantaddu, that is tricuspid valve. Tricuspid valve. Yakappa ee hesru tricuspid? So there are tri athwa three cusps or flaps in this particular valve. ಸೊ ನಾನು ಇಲ್ಲಿ ನಮಗೆ ವ್ಯಾಲ್ವ್ ಈ ಥರ ತೋರಿಸಿದ್ದಾರೆ, ಅಂದರೆ ವ್ಯಾಲ್ವನ್ನು ಈ ಥರ ದಿಸ್ ಇಸ್ ಹಾರ್ಟ್. ಸೊ ಹಾರ್ಟ್ ಈ ಥರ ಇದ್ದರೆ ವ್ಯಾಲ್ವ್ಸನ್ನು ಸೈಡ್ ವೇಸಿಂದ ತೋರಿಸಿದ್ದಾರೆ. ಸೊ ನಾವು ವ್ಯಾಲ್ವನ್ನು ಈ ಥರ ನೋಡಬೇಕಾದ್ರೆ ಹೇಗಿರುವಂಥದ್ದು ಈ ಟ್ರೈಕಸ್ಪಿಡ್ ವ್ಯಾಲ್ವ್, ದೆರ್ ಆರ್ ತ್ರೀ ಕಸ್ಪ್ಸ್ ಆರ್ ತ್ರೀ ಫ್ಲಾಪ್ಸ್. ಓಕೆ, ಸೊ ಇದೇ ಥರ ನಾವು ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಬಿಟ್ವೀನ್ ವಿ ಕ್ಯಾನ್ ಸಿ another valve called as bicuspid valve. Bicuspid valve, also called as mitral valve. ಓಕೆ, ಸೊ ಹೇಗಪ್ಪ ಈ ಟ್ರೈಕಸ್ಪಿಡ್ ಮತ್ತು ಬೈಕಸ್ಪಿಡನ್ನು ನೆನ್ಪಿಟ್ಕೊಳ್ಳುವಂಥದ್ದು? ತುಂಬ ಸಿಂಪಲ್. ನಾನು ಹೇಗೆ ನೆನ್ಪಿಟ್ಕೊಳ್ತಿದ್ದೆ ಅಂದರೆ, ವೆನ್ ಐ ಸೇ ಟ್ರೈಕಸ್ಪಿಡ್, ದ ಆರ್ ಸೌಂಡ್ ಇಸ್ ಮೋರ್ ಅಲ್ವಾ. ಸೊ it is present in the right side, R side is more, R starts from right, stands from R, tri has R sound. So ಈ ಥರ ನಾನು ನೆನ್ಪಿಟ್ಕೊಳ್ತಾ ಇದ್ದೆ, ರೈಟ್ ಸೈಡ್ ಟ್ರೈ, ಆರ್ ಸೌಂಡ್, ಆರ್ ರೈಟ್. ಓಕೆ, ರೈಟ್ ಸ್ಟಾರ್ಟ್ಸ್ ಫ್ರಮ್ ಆರ್ ಆಲ್ಫಾಬೆಟ್ ಲೆಟರ್ ಅಲ್ವಾ. ಸೊ ನೆಕ್ಸ್ಟ್ ಇದು ಬೈಕಸ್ಪಿಡ್. ಓಕೆ, ಸೊ ಯೂಸ್ ಬೈಕಸ್ಪಿಡ್ ಇನ್ಸ್ಟೆಡ್ ಆಫ್ ಮಿಟ್ರಿಯಲ್, ಕನ್ಫ್ಯೂಷನ್ ಕಮ್ಮಿ ಆಗಲಿಕ್ಕೆ. ಓಕೆ, so left atrium ಮತ್ತು left ventricle ಮಧ್ಯೆ bicuspid valve. So they have two flaps ಅಥವಾ two cusps like this. Okay, fine. ಅದು ಸರಿ, ಇದೇನಿದು
ಏನೋ ಒಂದು ಕನೆಕ್ಷನ್ ಕಾಣಿಸ್ತಾ ಇದೆ ವಿಚ್ ಇಸ್ ಕನೆಕ್ಟಿಂಗ್ ಟು ದ ವೆಂಟ್ರಿಕಲ್ ಅಲ್ವಾ. ಇಲ್ಲಿ ಸಹ ಅದೇ ಥರ ಏನೋ ಕನೆಕ್ಷನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಫೈಬರ್ ಲೈಕ್ ಸ್ಟ್ರಕ್ಚರ್ ಏನು ಕಾಣಿಸ್ತಾ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಏನಿದು, ಕಾರ್ಡೆ ಟಿಂಡಿನೆ. ಓಕೆ, ಸೊ ಕಾರ್ಡೆ ಟಿಂಡಿನೆ ಅಂತ ಹೇಳುವಂತಹ ಈ ಫೈಬರ್ ಲೆಗ್ ಸ್ಟ್ರಕ್ಚರ್ ಏನಿದೆ, ದೇ ಕನೆಕ್ಟ್ ಬಿಟ್ವೀನ್, ಕಾರ್ಡೆ ಟಿಂಡಿನೆ ಯಾವುದನ್ನ ಕನೆಕ್ಟ್ ಮಾಡುವಂಥದ್ದು, ದೇ ಕನೆಕ್ಟ್ ವಾಲ್ವ್ ಟು ದ ಪ್ಯಾಪಿಲರಿ ಮಸಲ್ಸ್. ಇಲ್ಲಿ ಮಸಲ್ ಕಾಣಿಸ್ತಾ ಇದೆಯಾ ನಿಮಗೆ ಈ ತರ? ಒಂದು ನಿಮಿಷ. ಹಾ, ಸೊ ಇಲ್ಲಿ ಏನು ಮಸಲ್ಸ್ ಇದೆ ದಟ್ ಈಸ್ ಆಕ್ಚುಲಿ ಪ್ರೆಸೆಂಟ್ ಇನ್ ದ ವೆಂಟ್ರಿಕಲ್. ಸೊ ಈ ಮಸಲಿಗೆ ಹೆಸರು ಪ್ಯಾಪಿಲರಿ ಮಸಲ್ ಅಂತ. ಸೊ ಈ ಪ್ಯಾಪಿಲರಿ ಮಸಲ್ ಎಲ್ಲಿರುವಂಥದ್ದು, ವೆಂಟ್ರಿಕಲ್ಸ್ ಅಲ್ಲಿ ಇರುವಂಥದ್ದು. ಸೊ ಕಾರ್ಡೆ ಟಿಂಡಿನೆ ಕನೆಕ್ಟ್ಸ್ ದ ವಾಲ್ವ್ ಟು ದ ಪ್ಯಾಪಿಲರಿ ಮಸಲ್. ಸರಿ, ಫಂಕ್ಷನ್ ಏನು ಮ್ಯಾಮ್ ಕಾರ್ಡೆ ಟಿಂಡಿನೆದು? ಯಾಕಿರಬೇಕು ಈ ಕಾರ್ಡೆ ಟಿಂಡಿನೆ? ರೂಟ್ನ ಹೇರ್ಸ್ ಥರ, ರೂಟ್ಸ್ ಥರ ಕಾಣಿಸ್ತಾ ಇಲ್ವಾ? ರೂಟ್ ಯಾಕೆ ಬೇಕಾಗಿರುವಂಥದ್ದು? ಟು ಹೋಲ್ಡ್. ಇದೇ ಥರ ಕಾರ್ಡೆ ಟಿಂಡಿನೆ ವಿಲ್ ಬಿ ಹೆಲ್ಪಿಂಗ್ ದ ವಾಲ್ವ್ ಟು ಪ್ರಿವೆಂಟ್ ದ ಮೂವ್ಮೆಂಟ್. ಸೊ ಹಾರ್ಟ್, ನಾನು ಈಗಷ್ಟೇ ಅಂದೆ, ಹಾರ್ಟ್ ಹೇಗೆ ಪಂಪ್ ಆಗ್ತಾನೆ ಇರುವಂಥ ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಸೊ ಈ ಥರ ಹಾರ್ಟ್ ಮೂವ್ ಆಗ್ತಾನೆ ಇರುವಾಗ ವ್ಯಾಲ್ವ್ ಸಹ ಜಾಸ್ತಿ ಮೂವ್ ಆಗಬಹುದು, ಮಿಕ್ಸಿಂಗ್ ಅಪ್ ಆಫ್ ಬ್ಲಡ್ ಆಗಬಹುದು. ಸೊ ಈ ವ್ಯಾಲ್ವನ್ನು ಒಂದೇ ಪ್ಲೇಸಲ್ಲಿ ಇಟ್ಕೊಳ್ಳಿಕ್ಕೆ ವೆನ್ ದ ಹಾರ್ಟ್ ಇಸ್ ಮೂವಿಂಗ್, ವೆನ್ ದ ಹಾರ್ಟ್ ಇಸ್ ಬೀಟಿಂಗ್, ಓಕೆ, ಈ ಕಾರ್ಡೆ ಟಿಂಡಿನೆ ಏನು ಮಾಡುವಂಥದ್ದು, ದೇ ವಿಲ್ ಬಿ ಹೋಲ್ಡಿಂಗ್ ದ ವ್ಯಾಲ್ವ್. ಅಂದರೆ ಹೋಲ್ಡಿಂಗ್ ಅಂದರೆ ಇಟ್ ವೋಂಟ್ ಕ್ಲೋಸ್ ದಿ ವ್ಯಾಲ್ವ್, ಇಟ್ ವಿಲ್ ಮೇಕ್ ದ ವ್ಯಾಲ್ವ್ ಟು ಸ್ಟ್ಯಾಂಡ್ ಲೈಕ್ ಸ್ಟಿಫ್ ಆಗಿ ಇರಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಕಾರ್ಡೆ ಟಿಂಡಿನೆ. ಓಕೆ, ಫೈನ್. ಏಟ್ರಿಯೋವೆಂಟ್ರಿಕ್ಯುಲರ್ ನಾವು ನೋಡಿದ್ವಿ ಯಾವುದೆಲ್ಲ ಅಂತ, ದಟ್ ಇಸ್ tricuspid valve that is present between valve and bicuspid valve. So tricuspid valve is present between right atrium and right ventricle. That will be helping. ಯಾಕೆ ಈ ವ್ಯಾಲ್ವ್ ಇರಬೇಕು ಬಿಟ್ವೀನ್ ರೈಟ್ ಏಟ್ರಿಯಮ್ ಆ್ಯಂಡ್ ರೈಟ್ ವೆಂಟ್ರಿಕಲ್? ಯಾಕಂದರೆ ಈ ವೆಂಟ್ರಿಕಲ್ ಏನಿದೆ ದ್ಯಾಟ್ ವಿಲ್ ಬಿ ಕಾಂಟ್ರಾಕ್ಟಿಂಗ್, ಅಂದರೆ ವೆಂಟ್ರಿಕಲ್ ಸ್ಕ್ವೀಸ್ ಆಗುತ್ತೆ ವೆನ್ ದ ಹಾರ್ಟ್ ಇಸ್ ಬೀಟಿಂಗ್. ಸೊ ಸ್ಕ್ವೀಸ್ ಆಗುವಾಗ ಬ್ಲಡ್ ಶುಡಂಟ್ ಬಿ ಕಮಿಂಗ್ ಬ್ಯಾಕ್ ಟು ದ ಏಟ್ರಿಯಮ್. ಅದಕ್ಕೋಸ್ಕರ ಈ ವ್ಯಾಲ್ವ್ ಇರುವಂಥದ್ದು ಟು ಪ್ರಿವೆಂಟ್ ದ ಬ್ಯಾಕ್ ಫ್ಲೋ ಆಫ್ ದಿ ಬ್ಲಡ್. ಓಕೆ, ಸೊ ಸಿಮಿಲರ್ಲಿ ಈ ಸೈಡಿನ ಲೆಫ್ಟ್ ವೆಂಟ್ರಿಕಲ್ಸ್ ಸ್ಕ್ವೀಸ್ ಆಗುವಾಗ ಬ್ಲಡ್ ಏಟ್ರಿಯಮ್ಗೆ, ಲೆಫ್ಟ್ ಏಟ್ರಿಯಮಿಗೆ ಪುನಃ ಹೋಗಬಾರ್ದಲ್ವಾ. ಸೊ ಅದಕ್ಕೆ ಬೈಕಸ್ಪಿಡ್ ವ್ಯಾಲ್ವ್ ಇರುವಂಥದ್ದು. ಸೊ tricuspid valve is present between right atrium and right ventricle. Bicuspid valve, also called as mitral valve, is present between left atrium and left ventricle. Fine. Now coming to semilunar valve. Semi andre enu half alva. Semiconductor. Semi andre half. Lunar, lunar eclipse. Ardha chandra anta artha. Semilunar na artha enu ardha chandra. And valve andre nimige gottu enu anta. ಸೊ ಈ ವ್ಯಾಲ್ವ್ ಏನಿದೆ ನೋಡಲಿಕ್ಕೆ, ಇದು ಅರ್ಧಚಂದ್ರ ಆಕೃತಿಯಲ್ಲಿ ಇರುವಂತಹ ವ್ಯಾಲ್ವ್. ಈ ಥರ ಅರ್ಧಚಂದ್ರ. ಸೊ ಎರಡು ಅರ್ಧಚಂದ್ರ ಆಕೃತಿಯಲ್ಲಿ ಇರುವಂತಹ ವ್ಯಾಲ್ವ್ ಇದು ಸೆಮಿಲ್ಯೂನಾರ್ ವ್ಯಾಲ್ವ್, ಅದಕ್ಕೆ ಹೆಸರು ಸೆಮಿಲ್ಯೂನಾರ್. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಸೆಮಿಲ್ಯೂನಾರ್ ವ್ಯಾಲ್ವ್. ಒಂದು ಪಲ್ಮನರಿ ಸೆಮಿ ಲ್ಯೂನಾರ್ ವ್ಯಾಲ್ವ್, ಇನ್ನೊಂದು ಅವೋರ್ಟಿಕ್ ಸೆಮಿಲ್ಯೂನಾರ್ ವ್ಯಾಲ್ವ್. ಓಕೆ, ಸೊ ಪಲ್ಮನರಿ ಆರ್ಟರಿ, ಇದು ಪಲ್ಮನರಿ ಆರ್ಟರಿ. ಯಾಕಪ್ಪ ಹೆಸರು ಪಲ್ಮನರಿ ಆರ್ಟರಿ? ಪಲ್ಮನರಿ ಅಂದ್ರೆ ಏನು? ಲಂಗ್ಸ್. ಸಮಥಿಂಗ್ ಅಸೋಸಿಯೇಟೆಡ್ ವಿತ್ ದ ಲಂಗ್ಸ್ ಇಸ್ ಕಾಲ್ಡ್ ಎಸ್ ಪಲ್ಮನರಿ. ಯಾವತ್ತು ನೆನ್ಪಿಟ್ಕೊಳ್ಳಿ ಬಯಾಲಜಿಯಲ್ಲಿ. ಸೊ ಈ ಆರ್ಟರಿ ಏನಿದೆ, ಸ್ವಲ್ಪ ಚೆನ್ನಾಗಿರೋ ಕಲರ್ ಯೂಸ್ ಮಾಡುವ, ಸೊ ದ್ಯಾಟ್ ಯು ಕ್ಯಾನ್ ಸಿ ಇಟ್ ವೆರಿ ವೆಲ್. ಹಾಂ,
ಸೊ ಇದು ಇದೇನಿದೆ ಇಲ್ಲಿ ಒಳಗೆ ಹೋಗ್ತಾ ಇದೆ ನೋಡಿ ಈ ಥರ. ಸೊ ಇದು ಕನೆಕ್ಟ್ ಆಗೋದು ನಮ್ಮ ಲಂಗ್ಸಿಗೆ. ಓಕೆ, ಸೊ ಅದಕ್ಕೆ ಈ ಆರ್ಟರಿಗೆ ಹೆಸರೇನು? ಪಲ್ಮನರಿ ಆರ್ಟರಿ. ಯಾಕಪ್ಪ ಇದು ಆರ್ಟರಿ? ಬಿಕಾಸ್ ಇಟ್ ಇಸ್ ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್. ಓಕೆ, ಸೊ ಈ ಪಲ್ಮನರಿ ಆರ್ಟರಿ ಅಂದರೆ ವೆಂಟ್ರಿಕಲ್ ಮತ್ತು ಪಲ್ಮನರಿ ಆರ್ಟರಿ ಮಧ್ಯೆ ಇರುವಂತಹ ವ್ಯಾಲ್ವ್ ಯಾವುದು? ಈ ವ್ಯಾಲ್ವ್, ಸೆಮಿಲ್ಯುನಾರ್ ವ್ಯಾಲ್ವ್. ಓಕೆ, ಅದೇ ಥರ ಇಲ್ಲಿ ನೀವು ನೋಡಿ ಲೆಫ್ಟ್ ವೆಂಟ್ರಿಕಲ್ ಮತ್ತು ಅವೋರ್ಟಾ. ಎಲ್ಲಿದೆ ಅವೋರ್ಟಾ? ನಮ್ಮದು ಇಲ್ಲಿದೆ, ದೊಡ್ಡದಾಗಿದೆ. ಓಕೆ, ಸೊ ಪಲ್ಮನರಿ ಅವೋರ್ಟಾ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಧ್ಯೆ ಇರುವಂತಹ ವ್ಯಾಲ್ವ್ ಯಾವುದು? ಅದು ಅವೋರ್ಟಿಕ್ ಸೆಮಿಲ್ಯುನಾರ್ ವ್ಯಾಲ್ವ್. ಸೊ ಸೆಮಿಲ್ಯುನಾರ್ ವ್ಯಾಲ್ವ್ ಅಂತ ಹೆಸರು ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಹಾಫ್ ಮೂನ್ ಶೇಪ್ಡ್ ಸ್ಟ್ರಕ್ಚರ್ ಆ್ಯಂಡ್ ಎಲ್ಲೆಲ್ಲ ಇರುವಂಥದ್ದು? ಒಂದು ಹೋಗೋದು ಲಂಗ್ಸಿಗೆ. ಸೊ ಬಿಟ್ವೀನ್ ದ ರೈಟ್ ವೆಂಟ್ರಿಕಲ್ ಆ್ಯಂಡ್ ದ ಪಲ್ಮನರಿ ಆರ್ಟರಿ ಇರುವಂಥದ್ದು ಸೆಮಿಲ್ಯುನಾರ್ ವ್ಯಾಲ್ವ್. ಇನ್ನೊಂದು ಇರುವಂಥದ್ದು ಬಿಟ್ವೀನ್ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ಅವೋರ್ಟಾ. ಅವೋರ್ಟಾ ಎಲ್ಲಿಗೆ ಹೋಗುವಂಥದ್ದು? ಅವೋರ್ಟಾ ಗೋಸ್ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಅವೋರ್ಟಾದ ಇಮೇಜ್, ಚೆನ್ನಾಗಿರೋ ಇಮೇಜ್ ನಾನು ಹುಡುಕ್ತಾ ಇದ್ದೀನಿ. ನೀವು ಚೆನ್ನಾಗಿರೋ ಹಾರ್ಟ್ ಇಮೇಜೇ ಹಾಕ್ಲಿಲ್ವಾ ನಾನು? ಓಕೆ, ಸೊ ಇಲ್ಲಿ ನಾವೇನು ಕಾಣ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇದು ಅವೋರ್ಟಾ, ದೊಡ್ಡ ಆರ್ಟರಿ. ದ ಬಿಗ್ಗೆಸ್ಟ್, ದ ಲಾರ್ಜೆಸ್ಟ್ ಆರ್ಟರಿ ಈಸ್ ಅವೋರ್ಟಾ. ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದೊಡ್ಡ ಆರ್ಟರಿ ಇದು. ಓಕೆ, ಸೊ ಈ ಥರ ಹೋಗುವಂಥದ್ದು ಇದು. ಸೊ ದೇ ಟ್ರಾನ್ಸ್ಪೋರ್ಟ್ ಆಕ್ಸಿಜನೇಟೆಡ್ ಬ್ಲಡ್ ಟು ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ. ಬೇರೆ ಬೇರೆ ಎಲ್ಲ ಬಾಡಿಗೆ ಆಕ್ಸಿಜನೇಟೆಡ್, ಎಲ್ಲ ಪಾರ್ಟ್ ಆಫ್ ದ ಬಾಡಿಗೆ ಬೇಕಾಗುವಂಥದ್ದು ಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಜಾಸ್ತಿ ಆಕ್ಸಿಜನೇಟೆಡ್ ಬ್ಲಡನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ದೊಡ್ಡದಾದಂತಹ ಆರ್ಟರಿ ಬೇಕು. ದಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಮ್ಯಾಕ್ಸಿಮಮ್ ಬ್ಲಡ್ ಫ್ರಮ್ ದಿ ಹಾರ್ಟ್. ಓಕೆ, ಅದಕ್ಕೆ ನಮ್ಮ ಹತ್ರ ಇರುವಂಥದ್ದು ಯಾವುದು? ಅವೋರ್ಟಾ. ಸೊ ಲೆಫ್ಟ್ ವೆಂಟ್ರಿಕಲಿಂದ ಅವೋರ್ಟಾಕ್ಕೆ ಬ್ಲಡನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಂದು ವ್ಯಾಲ್ವ್ ಇರುವಂಥದ್ದು ಸೆಮಿಲ್ಯುನಾರ್ ವ್ಯಾಲ್ವ್. ಇಲ್ಲಿ ಹೈಡ್ ಆಗಿದೆ. ಇಟ್ ಇಸ್ ಬಿನ್ ಹಿಡನ್ ಬೈ ದ ಪಲ್ಮನರಿ ಆರ್ಟರಿ. ಓಕೆ, ಸೊ ಅದು ಅವೋರ್ಟಿಕ್ ವ್ಯಾಲ್ವ್ ಇರುವಂಥದ್ದು ಅವೋರ್ಟಿಕ್ ವಾಲ್ವ್. ಫೈನ್, ಇಲ್ಲಿ ನಮಗೆ ಕರೆಕ್ಟಾಗಿ ಅವೋರ್ಟಾ ಕಾಣಿಸಕ್ಕೆ ಸಿಗ್ತಾ ಇದೆ ನೋಡಿ. ವ್ಯಾಲ್ವ್ ಇಲ್ಲಿದೆ. ಕೆಳಗೆ ಸಹ ಹೋಗ್ತಾ ಇದೆ ಅವೋರ್ಟಾ, ಮೇಲೆ ಸಹ ಹೋಗ್ತಾ ಇದೆ ನೋಡಿ. ನಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಗೆ ಸಹ ಆಕ್ಸಿಜನೇಟೆಡ್ ಬ್ಲಡ್ ಬೇಕು, ಲೋವರ್ ಪಾರ್ಟ್ ಆಫ್ ದ ಬಾಡಿಗೆ ಸಹ ಆಕ್ಸಿಜನೇಟೆಡ್ ಬ್ಲಡ್ ಬೇಕು. ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಯಾರು? ಅವೋರ್ಟಾ. ವ್ಯಾಲ್ವ್ ಇರೋದು, ವಾಟ್ ಇಸ್ ದ ನೇಮ್ ಆಫ್ ದ ವ್ಯಾಲ್ವ್? aortic valve or aortic semilunar valve. Okay, that is connecting between left ventricle to the aorta. Fine. So valves ಬಗ್ಗೆ ಅರ್ಥ ಮಾಡ್ಕೊಂಡಾಯ್ತು. Next, heart has been made up of cardiac muscles. Okay, which is involuntary. ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. The walls of ventricles are much thicker than the walls of the artery. ಆರ್ಟರಿಯ ವಾಲ್ಸ್, ಹೀಗೆ ವ್ಯಾಲ್ವ್ ಅಲ್ಲ ವಾಲ್ಸ್. ಸೊ ಆರ್ಟರಿಯ ವಾಲ್ಸಿಗೆ ಕಂಪೇರ್ ಮಾಡಿದರೆ ವೆಂಟ್ರಿಕಲ್ಸ್ನ ವಾಲ್ಸ್ ಸ್ಟ್ರಾಂಗರ್, ಥಿಕ್ಕರ್. ಯಾಕೆ? ಬಿಕಾಸ್ ಇಫ್ ದ ವೆಂಟ್ರಿಕಲ್ಸ್ ಆರ್ ಗೆಟಿಂಗ್ ಕಾಂಟ್ರಾಕ್ಟೆಡ್, ದೆನ್ ಓನ್ಲಿ ಬ್ಲಡ್ ಇಸ್ ಗೋಯಿಂಗ್ ಟು ದ ಡಿಫರೆಂಟ್ ಪಾರ್ಟ್ ಆಫ್ ದಿ ಬಾಡಿ ಅಲ್ವಾ? ಸೊ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗಬೇಕು. ವೆಂಟ್ರಿಕಲ್ಸ್ ಸ್ಕ್ವೀಸ್ ಆಗುವಾಗ blood will be going in the greater pressure to the different part of the body through different types of artery. So ಅದಕ್ಕೆ ವೆಂಟ್ರಿಕಲ್ಸಿನ ಇದೇನಿದೆ ಏನು ವಾಲ್ಸ್ ಏನಿದೆ, ದೇ ಆರ್ ಥಿಕ್ಕರ್. ನೋಡಿ, ಥಿಕ್ ಆಗಿದೆ ಕಂಪೇರ್ ಟು ಆರ್ಟರೀಸ್. ಓಕೆ, ಫೈನ್. ಅದೆಲ್ಲ ಸರಿ ಮ್ಯಾಮ್, ಹಾರ್ಟ್ ಬಗ್ಗೆಲ್ಲ ಅರ್ಥ ಮಾಡ್ಕೊಂಡಾಯ್ತು. ನಮ್ಮ ಹಾರ್ಟ್ ಯಾಕೆ from the birth, even before the birth till the death of the individual, ಹೇಗೆ ನಮ್ಮ ಹಾರ್ಟ್ ಲಬ್ ಡಬ್ ಅಂತ ಬಡಿತಾನೆ ಇದೆ. ನಾನು ಮಾತಾಡ್ತಾ ಇದ್ದೇನೆ,
ನನ್ನ ಹಾರ್ಟ್ ಬಡ್ಕೊಳ್ತಾನೆ ಇದೆ ಅಲ್ವಾ. ಸೊ ಯಾರು ರೀಸನ್ ಇದಕ್ಕೆ? ಈಗ ನಿಮ್ಮನ್ನು ನಾನು ನೀವು ಓದಬೇಕು ಅಂತಾದರೆ ವಿ ಆಲ್ ಹ್ಯಾವ್ ಟು ಕೀಪ್ ಪುಷಿಂಗ್ ಯು ಅಲ್ವಾ. ನಿಮ್ಮ ಪೇರೆಂಟ್ಸ್ ಹೇಳಬೇಕು ಓದು 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 ಅಂತ, ನಾವು ಹೇಳಬೇಕು, ಟೀಚರ್ಸ್ ಹೇಳಬೇಕು, ಕಾಲೇಜಲ್ಲಿ ಟೀಚರ್ಸ್ ಹೇಳ್ತಾರೆ, ಮೇ ಬಿ ರಿಲೇಟಿವ್ಸ್ ಸ್ವಲ್ಪ ಎಲ್ಲರೂ ಪುಷ್ ಮಾಡಬೇಕು, ಆಗ ತಾನೇ ನೀವು ಓದ್ತೀರಾ ಅಲ್ವಾ. ಕೆಲವರು ಇರ್ತಾರೆ ಅವರಿಗೆ ಯಾರ ಮೋಟಿವೇಶನು ಬೇಡ, ಅವರಿಗೆ ಇನ್ನರ್ ಒಳಗಿಂದ ಮನಸ್ಸು ಓದು 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 ಅಂತ ಹೇಳ್ತಾ ಇರುತ್ತೆ. ಸೊ ಅವರು ಏನು ಕಂಟಿನ್ಯೂಸ್ ಆಗಿ ಓದ್ತಾನೆ ಇರ್ತಾರೆ. ನಮ್ಮ ಹಾರ್ಟ್ ಏನಿದೆ ಇದು, ನಾನು ಸೆಕೆಂಡ್ ಸಿನಾರಿಯೋ ಕೊಟ್ಟೆ ಅಲ್ವಾ, ಸ್ಟೂಡೆಂಟ್ ಅವರಷ್ಟಕ್ಕೆ ಓದುವಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ, ಒಳಗಿಂದನೇ ಮೋಟಿವೇಶನ್ ಬಂದು ಓದುವಂಥ ಸ್ಟೂಡೆಂಟ್ಸ್ ಇದ್ದಾರೆ, ಅಂತಹ ಕ್ಯಾಟಗರಿಗೆ ಇನ್ವಾಲ್ವ್ ಆಗೋದು ನಮ್ಮ ಹಾರ್ಟ್. ನಮ್ಮ ಹಾರ್ಟಿಗೆ ಯಾವುದೇ ಔಟರ್ ಮೋಟಿವೇಶನ್ ಬೇಡ, ಯಾರದೇ ಪುಷ್ ಬೇಡ, ಒಳಗಿಂದಾನೇ ಏನೋ ಒಂದು, ನಾನು ಅದರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೀನಿ. ಸೊ ಕಂಟಿನ್ಯೂಸ್ ಥ್ರೂ ಔಟ್ ದ ಲೈಫ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್, ಯಾರೇನೇ ಹೇಳಿ ಲಬ್ ಡಬ್ ಲಬ್ ಡಬ್ ಲಬ್ ಡಬ್, ಕಂಟಿನ್ಯೂಸ್ ಆಗಿ ಹಾರ್ಟ್ ಬೀಟ್ ಆಗುವಂತಹ ಏನು ಹಾರ್ಟ್. ಯಾಕೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಆ್ಯಂಡ್ ಯಾಕೆ ನಮ್ಮ ಹಾರ್ಟ್ ಕಂಟಿನ್ಯೂಸ್ ಆಗಿ ಲಬ್ ಡಬ್ ಅಂತ ಥ್ರೂ ಔಟ್ ದ ಲೈಫ್ ಏನು ಬಡ್ಕೊಳ್ಳುವಂಥದ್ದು ಅಂತ. ಸೊ ನಮ್ಮ ಹಾರ್ಟ್ ನಿಮಗೆಲ್ಲರಿಗೂ ಗೊತ್ತು, ಮೇಡ್ ಅಪ್ ಆಫ್ ಕಾರ್ಡಿಯಾಕ್ ಮಸಲ್ಸ್. ದೇರ್ ಇಸ್ ಅ ಸ್ಪೆಷಲೈಸ್ಡ್ musculature in the heart. Okay, I repeat, there is a specialized musculature in the heart that is made up of muscle fiber and that is called as nodal tissue. So nodal tissue ಅಂದ್ರೆ ಏನು? Specialized musculature ಅಂದ್ರೆ made up of muscles and muscle fibers. Musculature in the heart that is made up of muscle and muscle fibers. So ಈ patch of nodal tissue, that is specialized musculature ಏನಿದೆ, so they are present in different part of the heart. So one part ನೀವಿಲ್ಲಿ ನೋಡಿದ್ರೆ this is nothing but atrium, that is ಯಾವ atrium ಇದು? right atrium ಅಲ್ವಾ, RA ಅಂತ ಬರಿತೀನಿ, right atrium, right ventricle. So a patch of nodal tissue is present in right upper corner of the right atrium. So ನಿಮಗೆ ಇಲ್ಲಿ ಗ್ರೀನ್ ಕಲರ್ ಸ್ಟ್ರಕ್ಚರ್ ಒಂದು ಕಾಣಿಸ್ತಾ ಇದೆಯಾ ಇಲ್ಲಿ? ಸೊ ದಟ್ ಇಸ್ ಆಕ್ಚುಲಿ ಇನ್ ದ ಏಟ್ರಿಯಂ ಇರುವಂಥದ್ದು. ಓಕೆ, ಸೊ ಗ್ರೀನ್ ಕಲರ್ ಸ್ಟ್ರಕ್ಚರ್ ಏನಿದೆ, ದಿಸ್ ಒನ್, ಓಕೆ, ದಟ್ ಇಸ್ ರೈಟ್ ಅಪ್ಪರ್ ಕಾರ್ನರ್ ಆಫ್ ದಿ ರೈಟ್ ಏಟ್ರಿಯಂ ಅಲ್ಲಿ ಇರುವಂಥದ್ದು. ಸೊ this particular nodal tissue is called as SA node ಅಥವಾ sinoatrial node. Sinoatrial node. So this is one nodal tissue. So ಇನ್ನೊಂದು nodal tissue ಇದೆ in the left corner of the right atrium only. That is this one. Okay, left corner, lower left corner of the right atrium, close to the ventricular, ventricular septum ಏನಿದೆ, ಇದು atrioventricular septum, that is between the atria and ventricle there is a septum. Okay, so ಈ ನೋಡ್ ಏನಿದೆ ಕಾಣಿಸ್ತಾ ಇದೆಯಾ? ಸೊ ಈ ನೋಡ್ ಏನಿದೆ, this is called as atrioventricular node. ಸೊ ಇದೆಲ್ಲಿರುವಂಥದ್ದು? lower left corner of the right atrium ಇರುವಂಥದ್ದು, which is close to the atrioventricular septum. ಅದಕ್ಕೆ ಹೆಸರು ಇದಕ್ಕೆ atrioventricular node ಅಂತ. ಓಕೆ, ನೋಡ್ ಅಂದರೆ ಎಲ್ಲರಿಗೂ ಗೊತ್ತಲ್ವಾ ಮೀನಿಂಗ್ ಆಫ್ ನೋಡ್. ಸೊ ಆಸ್ ಆಫ್ ನಾವು ಎರಡು ನೋಡಲ್ ಟಿಶ್ಯೂ ಅನ್ನು ನೋಡಿದ್ವಿ, ಒಂದು ಸೈನೋಏಟ್ರಿಯಲ್ ನೋಡ್, ಇನ್ನೊಂದು atrioventricular node, and there is a connection between these two. Okay, next. ಸೊ ಈ atrioventricular node ಏನಿದೆ, ಸೊ ಇಲ್ಲಿಂದ the nodal bundle, the bundle of fibers will be coming through the interventricular septum. This is interventricular septum. ಇದು between ventricles ಇರುವಂಥದ್ದು
ventricular septum ಅಲ್ವಾ? ಐ ರಿಪೀಟ್ ಒನ್ಸ್ ಅಗೈನ್, ನಾನು ಬರಿತೀನಿ. ಓಕೆ, ಸೊ ಈ ಏಟ್ರಿಯೋವೆಂಟ್ರಿಕ್ಯುಲರ್ ನೋಡ್ ವಿಲ್ ಬಿ ಪಾಸಿಂಗ್ ಥ್ರೂ ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್. ಓಕೆ, ಇಲ್ಲಿ ಪಾಸ್ ಆಗ್ತಾ ಇದೆ, ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮಿಗೆ ಪಾಸ್ ಆಗಿ they emerge to the top of this particular septum, and then they immediately branch into right bundle and left bundle branch. So right and left bundle branch andre yaudu? Right ಮತ್ತೆ left bundle branch andre yaudu? So it is nothing but bundle of muscle fibers. After all, they are made up of muscle tissue alva, muscle fibers, muscle cells, muscle tissue alva. So bundle of muscle fibers or nodal tissue pass through, they are passing through whom? Interventricular septum, and they emerge at the top of this septum immediately. ಮೇಲೆ ಹೋಗಿ immediately they branch into right and left bundle. Okay, so right ಮತ್ತೆ left bundle branch ಆಯಿತು. ಸೊ ಈ ಬ್ರಾಂಚ್ ಏನಿದೆ, ರೈಟ್ ಮತ್ತೆ ಲೆಫ್ಟ್ ಬ್ರಾಂಚಸ್ ಏನಿದೆ, ದೇ ಫರ್ದರ್ ಗೋ ಟು ದ ವೆಂಟ್ರಿಕಲ್ಸ್, ದೇ ಸ್ಪ್ರೆಡ್ ಥ್ರೂ ದ ವೆಂಟ್ರಿಕಲ್ಸ್. ಕಾಣಿಸ್ತಾ ಇದೆಯಾ ಗ್ರೀನ್ ಕಲರ್ ಸ್ಟ್ರಕ್ಚರ್ ಸ್ಪ್ರೆಡಿಂಗ್ ಥ್ರೂ ದ ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಸ್? ಓಕೆ, ಸೊ ಈ ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಸ್ಗೆ ಪಾಸ್ ಆದಂತಹ ರೈಟ್ ಮತ್ತು ಲೆಫ್ಟ್ ಬಂಡಲ್ ಏನಿದೆ, ದೇ ಗಿವ್ ಮೈನ್ಯೂಟ್ ಫೈಬರ್ಸ್. ಈ ಮೈನ್ಯೂಟ್ ಫೈಬರ್ಸ್ ಏನಿದೆ, ದೇ ಆರ್ ಕಾಲ್ಡ್ ಆಸ್ Purkinje fibers. So what are Purkinje fibers? Minute fibers andre yaudu? Muscle fibers. So minute fibers spreading in ventricular wall, which is the part of right and left bundle. Bundle branch. So ee branches enide, they give rise to minute fibers which are spread all over the ventricular wall. That is called as Purkinje fibers. Okay, ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ನಾನು ಯು ವಿಲ್ ಬಿ ಗೆಟಿಂಗ್ ಟು ನೋ ವೆರಿ ಸೂನ್. ಯಾಕೆ ಈ ಪಾರ್ಟ್ಸ್ ಎಲ್ಲ ಕಲಿತಾ ಇದ್ದೀವಿ? ನೋಡ್, ಡಿಫ್ರೆಂಟ್ ಟೈಪ್ಸ್ ಆಫ್ ನೋಡ್, ನಂತರ ಬ್ರಾಂಚ್ ಆಯ್ತಂತೆ, ಫೈಬರ್ಸ್ ಬಂತಂತೆ, ಯಾಕೆ ಅಂತೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ನಾವು ಪಾರ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಪರ್ಕಿಂಜೆ ಫೈಬರ್ಸ್ ಆ್ಯಂಡ್ ದ ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಚ್ ಆಫ್ ದ ಏನು ಈ ನೋಡಿಂದ ಬ್ರಾಂಚ್ ಬಂತಲ್ವಾ, ಸೊ ಅದರ ಜೊತೆ ಪರ್ಕಿಂಜೆ ಫೈಬರ್ಸ್ ಇದೆಲ್ಲ ದೇ ಆರ್ ಟುಗೆದರ್ ಕಾಲ್ಡ್ ಆಸ್ ಬಂಡಲ್ ಆಫ್ ಹಿಸ್. So bundle of his include what? Right and left bundle branch, and they include Purkinje fibers. ಯಾಕೆ ಹೆಸರು Purkinje fibers? Because of the scientist Purkinje. ಯಾಕೆ ಹೆಸರು bundle of his? Because the scientist who discovered it, his name has the word his ಅಂತ ಹೇಳೋದು ಅವರ ನೇಮ್. ಓಕೆ, ಸೊ ಬೇರೆಲ್ಲ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಸೈನೋ ಏಟ್ರಿಯಲ್ ನೋಡ್ ಅಂತ. ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಏಟ್ರಿಯೋವೆಂಟ್ರಿಕ್ಯುಲರ್ ನೋಡಿ. ಯಾಕೆ? ಬಿಕಾಸ್ ಇಟ್ ಇಸ್
ಪ್ರೆಸೆಂಟ್ ಬಿಟ್ವೀನ್ ದ ಏಟ್ರೋವೆಂಟ್ರಿಕ್ಯುಲರ್ ಸೆಪ್ಟಮ್ ಅಲ್ವಾ. ಬಂಡಲ್ ಆಫ್ ಹಿಸ್ ರೈಟ್ ಮತ್ತು ಲೆಫ್ಟ್ ಬಂಡಲ್ ಬ್ರಾಂಚ್ ಅಂತ ಯಾಕೆ ಹೆಸರು? ಒನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಏನು ರೈಟ್ ಲೆಫ್ಟ್ ಬ್ರಾಂಚ್ ಆಗುತ್ತೆ ಅಲ್ವಾ, ಅದಕ್ಕೆ ಹೆಸರು ರೈಟ್ ಲೆಫ್ಟ್ ಬ್ರಾಂಚ್, ಬಂಡಲ್ ಬ್ರಾಂಚ್ ಅಂತ ಕರೆಯುವಂಥದ್ದು. ಮತ್ತು ಪರ್ಕಿಂಜೆ ಫೈಬರ್ಸ್ ಯಾಕೆ? ಬಿಕಾಸ್ ಆಫ್ ದ ಸೈಂಟಿಸ್ಟ್. ದ ಫೈಬರ್ಸ್ ಯಾಕೆ ಹೆಸರು? ಬಿಕಾಸ್ ಮೈನ್ಯೂಟ್ ಫೈಬರ್ಸ್ ಆರ್ ರೈಸಿಂಗ್ ಅಲ್ವಾ ಫ್ರಮ್ ದೀಸ್ ಬ್ರಾಂಚ್, ಅದಕ್ಕೆ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೋಡಲ್ ಟಿಶ್ಯೂ. ಇನ್ನು ನಾವು now we will understand the conduction of the signals. ಸೊ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೀನಿ ಯಾಕೆ ನಮ್ಮ ಹಾರ್ಟ್ ಥ್ರೂ ಔಟ್ ದ ಲೈಫ್ ಲಬ್ ಡಬ್ ಅಂತ ಬಡ್ಕೊಳ್ತಾ ಇರುವಂಥದ್ದು ಅಂತ. ದ ರೀಸನ್ ಬೀಯಿಂಗ್ ದ ನೋಡಲ್ ಮಸ್ಕ್ಯುಲೇಚರ್ ಹ್ಯಾಸ್ ದ ಎಬಿಲಿಟಿ ಟು ಜನರೇಟ್ ದ ಆಕ್ಷನ್ ಪೊಟೆನ್ಷಿಯಲ್ ವಿದೌಟ್ ಎನಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳುವ. ಸೊ ನಿಮಗೆಲ್ಲರಿಗೂ ಗೊತ್ತು, ನಾನು ನಿಮಗೆ ಇಮ್ಯಾಜಿನ್ ಐ ಟಚ್ ಯು, ನಾನು ಈ ಥರ ಟಚ್ ಮಾಡಿದೆ. ಓಕೆ, ಯು ಆರ್ ಏಬಲ್ ಟು ಫೀಲ್ ದ ಟಚ್. ಬಿಕಾಸ್ ಆಫ್ ಹೂಮ್ ಯು ಆರ್ ಏಬಲ್ ಟು ಫೀಲ್ ದ ಟಚ್? ಬಿಕಾಸ್ ಆಫ್ ದ ನರ್ವಸ್ ಸಿಸ್ಟಮ್ ಅಲ್ವಾ. ಆದರೆ ನರ್ವಸ್ ಸಿಸ್ಟಮ್ ಹೇಗೆ, ಹೌ ದ ನರ್ವಸ್ ಸಿಸ್ಟಮ್ ವಿಲ್ ಬಿ ಏಬಲ್ ಟು ಮೇಕ್ ಔಟ್ ದ್ಯಾಟ್ ಯು ನೋ ಐ ಹ್ಯಾವ್ ಟಚ್ಡ್ ಯು? ಯಾಕಂದರೆ ನರ್ವ್ ಫೈಬರ್ಸ್, ಅದೇ ಥರ ಮಸಲ್ ಫೈಬರ್ಸಲ್ಲಿ, ಆಫ್ಟರ್ ಆಲ್ ಮಸಲ್ ಫೈಬರ್ಸ್ ನರ್ವ್ ಫೈಬರ್ಸ್ ಅಂತ ಹೇಳುವಾಗ ದೀಸ್ ಆರ್ ನಥಿಂಗ್ ಬಟ್ ದ ಸೆಲ್ಸ್ ಅಲ್ವಾ. ಸೊ ದಿಸ್ ಇಸ್ ಔಟರ್ ಸ್ಪೇಸ್ ಆಫ್ ದ ಸೆಲ್, ದಿಸ್ ಇಸ್ ಇನ್ನರ್ ಸ್ಪೇಸ್ ಆಫ್ ದ ಸೆಲ್. ಸೊ ನಾರ್ಮಲಿ ಇಮ್ಯಾಜಿನ್ ನಾನು ಟಚ್ ಮಾಡಿಲ್ಲ ಇನ್ನು, ಐ ಆಮ್ ಅಬೌಟ್ ಟು ಟಚ್ ಯು. ಸೊ ನರ್ವ್ ಫೈಬರ್ಸಲ್ಲಿ ವಿ ಗೆಟ್ ಟು ಸಿ ರೆಸ್ಟಿಂಗ್ ಪೊಟೆನ್ಷಿಯಲ್ ಸ್ಟಾರ್ಟಿಂಗಲ್ಲಿ. ಅರೇ ಪುನಃ ಅದೇ ಬರ್ದೆ. ಸೊ ಸೋಡಿಯಂ ಅಯಾನ್ಸ್ ಇರುವಂಥದ್ದು ಇಲ್ಲಿ, ಪೊಟ್ಯಾಷಿಯಂ. ಓಕೆ, ಸೊ ಅಕ್ರಾಸ್ ದ ಮೆಂಬ್ರೇನ್, ಔಟರ್ ಸ್ಪೇಸ್ ಆಫ್ ದ ಸೆಲ್, ಇದು ಇನ್ನರ್ ಸ್ಪೇಸ್ ಆಫ್ ದ ಸೆಲ್. ವೆನ್ ಐ ಸೆ ಸೆಲ್ ಇಟ್ ಇಸ್ ನರ್ವ್ ಫೈಬರ್. ಓಕೆ, ಸೊ ನಾರ್ಮಲ್ ಆಗಿ ನಾನೀಗ ಸುಮ್ಮನಿದ್ದೀನಿ, ಐ ಹ್ಯಾವನ್ ಟಚ್ಡ್ ಯು ಆಸ್ ಆಫ್ ನೌ. ಸೊ ರೆಸ್ಟಿಂಗ್ ಪೊಟೆನ್ಷಿಯಲಲ್ಲಿ ಈ ಥರ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಅಂದರೆ ಹೊರಗಡೆ ಪಾಸಿಟಿವ್ ಚಾರ್ಜ್ ಇರುವಂಥದ್ದು, ಒಳಗಡೆ ನೆಗೆಟಿವ್ ಚಾರ್ಜಸ್ ಇರುವಂಥದ್ದು. ಸೊ ನಾನು ಟಚ್ ಮಾಡಿದಾಗ ಏನಾಯಿತು? ನಾನು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಕೊಟ್ಟೆ ನಿಮಗೆ, ಏನಾಯಿತು? ಈ ಚಾರ್ಜಸ್ ಉಲ್ಟಾ ಪಲ್ಟಾ 1 ಮಿನಿಟ್ ಆಯಿತು ಅಲ್ವಾ, ಈ ಥರ ಆಗುವಂಥದ್ದು. ಓಕೆ, ಸೊ ಸ್ವಲ್ಪ ಟೈಮ್ ಬಿಟ್ಟು ಅದರಷ್ಟಕ್ಕೆ ದೇ ಕಮ್ ಬ್ಯಾಕ್ ಟು ದ ಪೊಸಿಷನ್. ಸೊ ಈ ಚೇಂಜಸ್ ಏನಿದೆ ಇದಕ್ಕೆ ಹೇಳುವಂಥದ್ದು ಡಿಪೋಲರೈಸೇಷನ್, ಈ ಚೇಂಜಸ್ಸಿಗೆ. ಆ್ಯಂಡ್ ಅಗೈನ್ ದೇ ಕಮ್ ಬ್ಯಾಕ್ ಟು ದ ಪೊಸಿಷನ್, ದಟ್ ಈಸ್ ರೀಪೋಲರೈಸೇಷನ್. ಸೊ ಈ ಎಂಟೈರ್ ಪೋಲರೈಸೇಷನ್, ಡಿಪೋಲರೈಸೇಷನ್, ರಿಪೋಲರೈಸೇಷನ್, ಸೊ ಈ ಎಂಟೈರ್ ಪ್ರೊಸೆಸ್ಸಿಗೆ ಹೇಳುವಂಥದ್ದು, ಎಕ್ಸ್ಪೆಷಲಿ ಈ ಪ್ರೊಸೆಸ್ಸಿಗೆ ಹೇಳುವಂಥದ್ದೇನು? ಆಕ್ಷನ್ ಪೊಟೆನ್ಷಿಯಲ್. ನಾನು ಟಚ್ ಮಾಡಿದಾಗ, ನಿಮಗೆ ಟಚ್ ಮಾಡಿದಾಗ ಹೌ ಆರ್ ಯು ಏಬಲ್ ಟು ಫೀಲ್ ಇಟ್? ಬಿಕಾಸ್ ಆಫ್ changes in the electric changes in the charges alva. So changes adu yavaga when I am giving you external stimuli. Okay, so now ಈಗ ಆಗುವಂಥದ್ದು ಇದು, ಈ ಪ್ರೊಸೆಸ್ಸಿಗೆ ಏನು ಹೇಳುವಂಥದ್ದು? ಡಿಪೋಲರೈಸೇಷನ್ ಆಗಿ ಪುನಃ ಬ್ಯಾಕ್ ಟು ಪೊಸಿಷನ್ ಆಗೋದು. ಈ ಪ್ರೊಸೆಸ್ಸಿಗೆ ಹೇಳುವಂಥದ್ದೇನು? ಆಕ್ಷನ್ ಪೊಟೆನ್ಷಿಯಲ್ ಅಂತ. ಓಕೆ, ಸೊ ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ಇನ್ ಜನರಲ್ ಇಟ್ ಮೀನ್ಸ್ ದ್ಯಾಟ್ ಸೀಕ್ವೆನ್ಷಿಯಲ್ ಚೇಂಜಸ್ in the electrical signals. Okay, ato voltage. So changes in the sequential changes of voltage across the membrane. I repeat, sequential changes in the voltage. ಯಾಕೆ ನಾನು changes in the voltage ಹೇಳ್ತಾ ಇದ್ದೇನೆ? ಬಿಕಾಸ್ ಈ ಥರ ಚೇಂಜ್ ಆಗುವಾಗ ವೋಲ್ಟೇಜ್ ಸಹ ಚೇಂಜ್ ಆಗುತ್ತೆ. ಎಸ್, ನಮ್ಮ ನರ್ವ್ ಫೈಬರ್ಸಲ್ಲಿ when I am touching you, you are able to feel it because of the passage of electrical signal. Okay, you are able to feel because of the electrical signals. So action potential ಅಂದ್ರೆ ಏನು? changes in the sequential changes in the voltage across the membrane. ಸೊ ನಾರ್ಮಲ್ ಆಗಿ ನರ್ವ್ ಫೈಬರ್ಸಲ್ಲಿ ನಾನು ಟಚ್ ಮಾಡಿದಾಗ ಲೈಕ್ ಯು ಫೀಲ್ ಅಂತ ಹೇಳಿದೆ ಅಲ್ವಾ. ಸೊ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಬೇಕಾಗುತ್ತೆ, ಓಕೆ, ಫಾರ್ ದಿಸ್ ಆಕ್ಷನ್ ಪೊಟೆನ್ಷಿಯಲ್. ಆದರೆ
ನಮ್ಮ ಹಾರ್ಟಲ್ಲಿ what we get to see because of the nodal musculature, specialized musculature called as nodal tissue ಏನಿದೆ, so it has the ability to generate action potential by itself without any external stimuli. ಅಂದರೆ ಆಟೋ ಎಕ್ಸೈಟೇಷನ್ ಆಗುವಂಥದ್ದು ನಾವು ನೋಡಬಹುದು ಬಿಕಾಸ್ ಆಫ್ ನೋಡಲ್ ಮಸ್ಕ್ಯುಲೇಚರ್. ಓಕೆ, ಸೊ ಈ ರೀಸನ್ನಿಂದ ಕಂಟಿನ್ಯೂಸ್ ಇಂಟರ್ನಲ್ ಸ್ಟಿಮ್ಯುಲೈ ಹಾರ್ಟಿಗೆ ಬರೋದ್ರಿಂದ, ದಟ್ ಇಸ್ ಇನ್ ದ ನೋಡಲ್ ಟಿಶ್ಯೂ, ಕಂಟಿನ್ಯೂಸ್ ಇಂಟರ್ನಲ್ ಸ್ಟಿಮ್ಯುಲೈ ಬರೋದ್ರಿಂದ ವಿ ಆರ್ ಏಬಲ್ ಟು ಸಿ ಕಂಟಿನ್ಯೂಸ್ ಲಬ್ಡಬ್ 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 ಅಂತ. ಓಕೆ, ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದರೆ ಆಟೋ ಎಕ್ಸೈಟೇಷನ್ ಆಗುವಾಗ, ಎಲೆಕ್ಟ್ರಿಕಲ್ ಸಿಗ್ನಲ್ ಪಾಸ್ ಆಗುವಾಗ, ವಾಟ್ ಇಸ್ ದ ಪ್ಯಾಸೇಜ್ ಆಫ್ ದ ಸಿಗ್ನಲ್ಸ್? ಸೈನೋಏಟ್ರಿಯಲ್ ನೋಡ್, SA ನೋಡಿಂದ ಸಿಗ್ನಲ್ ಪಾಸ್ ಆಗಿ ದೆ ರೀಚ್ ಟು AV ನೋಡ್. SA ನೋಡಿಂದ AV ನೋಡಿಗೆ ಸಿಗ್ನಲ್ ಬಂತು, ಕಾಸ್ ಆಫ್ ವಿಚ್ ವಿ ಆರ್ ಏಬಲ್ ಟು ಸಿ ಚೇಂಜಸ್ ಇನ್ ದ ಏಟ್ರಿಯಾ. ಏಟ್ರಿಯಾ ಕಾಂಟ್ರಾಕ್ಟ್ ಆಗುವಂಥದ್ದು ನಾವು ನೋಡಬಹುದು. ಓಕೆ, ಫೈನ್. ನಂತರ ದಿಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಇಂಪಲ್ಸ್ ವಿಲ್ ಬಿ ಗೆಟಿಂಗ್ ಟ್ರಾನ್ಸ್ಪೋರ್ಟೆಡ್ ಥ್ರೂ ದ ಬಂಡಲ್ ಆಫ್ ಹಿಸ್, ಅಂದರೆ ಥ್ರೂ ದ ಲೆಫ್ಟ್ ಬ್ರಾಂಚ್ ಆ್ಯಂಡ್ ರೈಟ್ ಬ್ರಾಂಚ್, ದೇ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ವೆಂಟ್ರಿಕಲ್ಸ್. ಸೊ ವೆಂಟ್ರಿಕಲ್ಸ್ಗೆ ಹೇಗೆ ಪಾಸ್ ಆಗುವಂಥದ್ದು ಎಲೆಕ್ಟ್ರಿಕಲ್ ಸಿಗ್ನಲ್? ಥ್ರೂ ರೈಟ್ ಬಂಡಲ್ ಆ್ಯಂಡ್ ಲೆಫ್ಟ್ ಬಂಡಲ್, ದಟ್ ಈಸ್ ಬೈ ಪರ್ಕಿಂಜೆ ಫೈಬರ್ಸ್. ಸೊ ಈ ರೀಸನಿಂದ ನೆಕ್ಸ್ಟ್ ನಾವು ವೆಂಟ್ರಿಕಲಲ್ಲಿ ಚೇಂಜಸ್ ಕಾಣುವಂಥದ್ದು. ವೆಂಟ್ರಿಕಲಲ್ಲಿ ನಾವು ಏನು ನೋಡುವಂಥದ್ದು? ಕಾಂಟ್ರಾಕ್ಷನ್. ಓಕೆ, ಸೊ ಇಲ್ಲೂ ಕನೆಕ್ಟ್ ಆಗಿದೆ ನೋಡಿ, ಸೈನೋಏಟ್ರಿಯಲ್ ನೋಡ್ ಇಲ್ಲಿಗೂ ಸಿಗ್ನಲ್ಸನ್ನು ಸೆಂಡ್ ಮಾಡುತ್ತೆ ನೋಡಿ ಟು ದ ದಿಸ್ ಇಸ್ ಮೈ ಟು ದ ಲೆಫ್ಟ್ ಏಟ್ರಿಯಮ್ ಆಸ್ ವೆಲ್. ಓಕೆ, ಸೊ ಪ್ಯಾಸೇಜ್ ಆಫ್ ದ ಸಿಗ್ನಲ್ಸ್ ಅಥವಾ ಕಂಡಕ್ಷನ್ ಇನ್ ದ ಹಾರ್ಟ್ ನಾನು ಬರಿತೀನಿ ಪುನಃ. ಸೊ ಅದರ ಮುಂಚೆ the number of action potential that could be generated in the minute vary at a different parts of the nodal system. ಅಂದರೆ different nodal tissue ಅಲ್ಲಿ ಈ electrical signal will be transmitting in a different seconds. Okay, that is not really important. SAN sinoatrial node ಏನಿದೆ, they can generate ಯಾವುದು SAN? It is a starting nodal tissue, patch of nodal tissue ಏನಿದೆ, that is SAN can generate the maximum number of action potential. ಅಂದರೆ ಒಂದು ಮಿನಿಟಲ್ಲಿ 70 to 75 ಆಕ್ಷನ್ ಪೊಟೆನ್ಷಿಯಲ್ ಅನ್ನು 70 to 75 ಆಕ್ಷನ್ ಪೊಟೆನ್ಷಿಯಲ್. ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ಏನು? ಟ್ರಿಗರ್ ಮಾಡುವಂಥದ್ದು. ದಟ್ ಈಸ್ ಟು ಕಾಸ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆರ್ ಸ್ಕ್ವೀಸಿಂಗ್ ಆಫ್ ದಿ ಹಾರ್ಟ್, ಪಂಪಿಂಗ್ ಆಫ್ ದಿ ಹಾರ್ಟ್. ಸೊ ಇನ್ ಅದರ್ ವೇ ರೌಂಡ್, ಒಂದು ಮಿನಿಟಲ್ಲಿ ಎಷ್ಟು ಸಲ ಪಂಪ್ ಆಗುವಂಥದ್ದು ಹಾರ್ಟ್? 70 to 75 ಟೈಮ್ಸ್. ನೀವು ಈಗಲೇ ಚೆಕ್ ಮಾಡ್ಬೋದು, ವಾಚನ್ನು ಇಟ್ಕೊಂಡು ಒಂದು ಮಿನಿಟಲ್ಲಿ ಎಷ್ಟು ಸಲ ನಿಮ್ಮ ಹಾರ್ಟ್ ಲಬ್ಡಬ್ 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 ಅಂತ ಹೇಳುತ್ತೆ. ಲಬ್ಡಬ್ ಹೇಳೋದು ಒಂದು ಪಂಪ್, ಹಾರ್ಟ್ ಇಸ್ ಒನ್ ಪಂಪ್ ಆರ್ ಒನ್ ಕಾರ್ಡಿಯಾಕ್ ಸೈಕಲ್ ಇಸ್ ಲಬ್ಡಬ್. ಓಕೆ, ಈ ಲಬ್ಡಬ್ ಅಂತ ಹೇಳೋದು 70 to 75 ಟೈಮ್ಸ್ ಆಗುತ್ತೆ. ಯಾರಿಂದ ಆಗುವಂಥದ್ದು? SAN ಇಂದ. SAN ಅಂದರೆ ಸೈನೋಏಟ್ರಿಯಲ್ ನೋಡಿಂದ ಆಗುವಂಥದ್ದು. ಯಾಕಂದರೆ ಸೈನೋಏಟ್ರಿಯಲ್ ನೋಡಿನಿದೆ ಆಟೋ ಎಕ್ಸೈಟೇಬಲ್ ಅಥವಾ they will be creating their own action potential without any external stimuli. They will be producing their own action potential continuously 70 to 75 times in a minute. So this is responsible for initiating and maintaining the rhythmatic contractile activity of the heart. Lub-dub, lub-dub, lub-dub ಹೇಳುವಂಥದ್ದು ಯಾರು ಮಾಡೋದು? SAN. ಸೊ ಆ ರೀಸನ್ಗೆ ನಾವು SAN ಸೈನೋಏಟ್ರಿಯಲ್ ನೋಡನ್ನು ಪೇಸ್ ಮೇಕರ್ ಅಂತ ಕರಿತೀವಿ. ಅವರ್ ಹಾರ್ಟ್ ನಾರ್ಮಲಿ ಬೀಟ್ಸ್ as many times as the action potential has been created in SAN node. Okay. So this is average. ಹೆಚ್ಚಿನ ಜನರಲ್ಲಿ ನಾರ್ಮಲಿ ನಾವು ನೋಡುವಂತಹ ಹಾರ್ಟ್ ಬೀಟ್ ಅಥವಾ ಆಕ್ಷನ್ ಪೊಟೆನ್ಷಿಯಲ್ ಎಷ್ಟು ಸಲ ಜನರೇಟ್ ಆಗುವಂಥದ್ದು ಫಾರ್ ಅ ಮಿನಿಟ್? 72 ಟೈಮ್ಸ್, ಬಟ್ ಇಟ್ ಕ್ಯಾನ್ ವೇರಿ. ಸೊ ದ್ಯಾಟ್ ಈಸ್ ಅಬೌಟ್
ಹೇಗೆ ಈ ಪೇಸ್ ಮೇಕರ್ SAN ಸೈನೋಏಟ್ರಿಯಲ್ ನೋಡ್ ಏನು ನಮ್ಮ ಹಾರ್ಟ್ ಬೀಟನ್ನು ಜನರೇಟ್ ಮಾಡುತ್ತೆ ಅಂತ. ಓಕೆ, ಸೊ ಕಂಡಕ್ಷನ್ ಹೇಗೆ ಅಂತ ಕ್ವಿಕ್ಕಾಗಿ ನಾನಿಲ್ಲಿ ಬರಿತೀನಿ. ತುಂಬಿಸಿ ಬಿಟ್ಟಿದ್ದೇನೆ ಎಲ್ಲ. ಓಕೆ, ತುಂಬಿ ಹೋಗಿದೆ ಸ್ಲೈಡಲ್ಲಿ. ಸೊ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ಹಾರ್ಟ್, ಅಥವಾ ಹೇಗೆ ಎಲ್ಲಿಂದ ಯಾವ ನೋಡಿಂದ ಯಾವ ನೋಡಿಗೆ ಅಥವಾ ಯಾವ ಫೈಬರಿಂದ ಎಲ್ಲಿಗೆ ಸಿಗ್ನಲ್ ಪಾಸ್ ಆಗಿ ಹೋಗುವಂಥದ್ದು ಟು ಪ್ರೊಡ್ಯೂಸ್ ದ ಹಾರ್ಟ್ ಬೀಟ್ ಅಲ್ವಾ, ಕಂಟಿನ್ಯೂಸ್ಲಿ. ಸೊ ಅದನ್ನು ನಾನು ಬರ್ತೀನಿ. ಸೊ ಡೆಫಿನೆಟ್ಲಿ SA ನೋಡಿಂದ AVNಗೆ, ಸೈನೋಟ್ರಿಯಲ್ ನೋಡಿಂದ ಏಟ್ರೋವೆಂಟ್ರಿಕ್ಯುಲರ್ ನೋಡಿಗೆ ಫಸ್ಟಿಗೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಸಿಗ್ನಲ್ ಪಾಸ್ ಆಗುವಂಥದ್ದು. ಸೊ ಆಫ್ಟರ್ ದ್ಯಾಟ್ ವಿ ಗೆಟ್ ಟು ಸಿ ಲೆಫ್ಟ್ ಬಂಡಲ್ ಬ್ರಾಂಚ್ ಆ್ಯಂಡ್ ರೈಟ್ ಬಂಡಲ್ ಬ್ರಾಂಚ್. And finally, Purkinje fibers. ಓಕೆ, ಸೊ ಯಾಕೆ ನಾನು ಇದು ಬರಿತಾ ಇದ್ದೀನಿ ಅಂದರೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಸೊ ಹಿಯರ್ ವಿ ಆರ್ ಡನ್ ವಿತ್ ದ ಪೇಸ್ ಮೇಕರ್. ಸೊ ಆರ್ಟಿಫಿಷಿಯಲಿ ಸಹ ಪೇಸ್ ಮೇಕರನ್ನು ಹಾರ್ಟಲ್ಲಿ ಇಡ್ತಾರೆ. ಓಕೆ, ಸೊ ಯಾಕೆ ಈ ಥರ ಮಾಡ್ತಾರೆ, ಯಾಕೆ ಆರ್ಟಿಫಿಷಿಯಲ್ ಪೇಸ್ ಮೇಕರನ್ನು ಸರ್ಜರಿ ಮಾಡಿ ಅಥವಾ ಹೊರಗಡೆನೆ ಇಡುವಂಥದ್ದು ಹಾರ್ಟಲ್ಲಿ, ನಾಟ್ ಇನ್ ಅ ಹಾರ್ಟ್ ಎಕ್ಸಾಕ್ಟ್ಲಿ, ಲೈಕ್ ಇನ್ಸೈಡ್ ದ ಬಾಡಿ ಅಥವಾ ಸಮ್ಟೈಮ್ಸ್ ಇನ್ ದ ಹಾರ್ಟ್. ಯಾಕಂದರೆ ದ ರೀಸನ್ ಬೀಯಿಂಗ್ ಸಮ್ಟೈಮ್ಸ್ ಸಮ್ ಪೀಪಲ್ಸ್ ಹಾರ್ಟ್ ಲೈಕ್ ಆಫ್ಟರ್ ಸರ್ಟೆನ್ ಏಜ್ ಏನಾಗುತ್ತೆ, ಬ್ರ್ಯಾಡಿಕಾರ್ಡಿಯಾ ಟ್ಯಾಕಿಕಾರ್ಡಿಯಾ ನಾವು ನೋಡುವಂಥದ್ದು, ಅಂದರೆ ಇನ್ಕ್ರೀಸ್ಡ್ ಹಾರ್ಟ್ ಬೀಟ್ ಆರ್ ಡಿಕ್ರೀಸ್ಡ್ ಹಾರ್ಟ್ ಬೀಟನ್ನು ನಾವು ನೋಡುವಂಥದ್ದು. ಓಕೆ, ಸೊ ದಟ್ ಈಸ್ ಬ್ಯಾಡ್ ಫಾರ್ ಬಾಡಿ ಅಲ್ವಾ. ಸೊ ಇದಕ್ಕೋಸ್ಕರ ವಿ ವಾಂಟ್ ಅ ಪೇಸ್ ಮೇಕರ್ that is one which can produce just one which can make the heartbeat 72 times in a minute. So ಈ artificial pacemaker ಏನು ಮಾಡುತ್ತೆ, ಹಾರ್ಟ್ ಬೀಟನ್ನು ಮೇಂಟೈನ್ ಮಾಡುತ್ತೆ, so that heart can beat 72 times in a minute. ಸೊ ಇದು ಆರ್ಟಿಫಿಷಿಯಲ್ ಪೇಸ್ ಮೇಕರ್ನ ಕೆಲಸ. ಸೊ ಈ ಕಂಡೀಷನ್ ಏನಿದೆ ಬ್ರ್ಯಾಡಿಕಾರ್ಡಿಯಾ ಮತ್ತು ಟ್ಯಾಕಿಕಾರ್ಡಿಯಾ ಅಂದರೆ ಸ್ಲೋ ಅಥವಾ ಫಾಸ್ಟ್ ಹಾರ್ಟ್ ಬೀಟ್, ಎರಿಥ್ಮಿಯಾ ಅಂತ ಹೇಳುವಂಥದ್ದು ಇದಕ್ಕೆ. ಫೈನ್, ಸೊ ಇಲ್ಲಿಗೆ ನಾವು ವಿ ಆರ್ ಡನ್ ವಿತ್ ಆಲ್ ದ ಕಾನ್ಸೆಪ್ಟ್ಸ್ ದಟ್ ವಿ ಆರ್ ಸಪೋಸ್ ಟು ಡಿಸ್ಕಸ್. ಸೊ ಕ್ವಿಕ್ಲಿ ಕ್ವೆಶನ್ಸನ್ನು ನೋಡೋಣ. ದ ಸೈನೋಏಟ್ರಿಯಲ್ ನೋಡ್ ಈಸ್ ದ ನಾರ್ಮಲ್ ಪೇಸ್ ಮೇಕರ್ ಆಫ್ ದ ಹ್ಯೂಮನ್ ಹಾರ್ಟ್ ಬಿಕಾಸ್, ಯಾಕೆ ಪೇಸ್ ಮೇಕರ್ ಅಂತ ನಾವು ಕರಿತೀವಿ SAN ನೋಡಿಗೆ ಅಂತ ಕ್ವೆಶನ್. ಇಟ್ ಈಸ್ ಲೊಕೇಟೆಡ್ ಇನ್ ದ ರೈಟ್ ಏಟ್ರಿಯಮ್. ಸೊ ವಾಟ್ ಅಲ್ವಾ, ಇಟ್ ಈಸ್ ದ ಓನ್ಲಿ ಪಾರ್ಟ್ ಆಫ್ ದ ಕಂಡಕ್ಟಿಂಗ್ ಸಿಸ್ಟಮ್ ದಟ್ ಕ್ಯಾನ್ ಜನರೇಟ್ ಇಂಪಲ್ಸ್. ಬೇರೆ ಬೇರೆ ಏನಿದೆ ನೋಡಲ್ ಟಿಶ್ಯೂ ಸಹ ಇಟ್ ಕ್ಯಾನ್ ಆ್ಯಕ್ಚುಲಿ ಪಾಸ್ ದ ಇಂಪಲ್ಸ್. ಇಟ್ ಕ್ಯಾನ್ ಜನರೇಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆ್ಯಕ್ಷನ್ ಪೊಟೆನ್ಷಿಯಲ್ 70 to 75 ಟೈಮ್ಸ್ ಆ್ಯಕ್ಷನ್ ಪೊಟೆನ್ಷಿಯಲನ್ನು SAN ಕ್ರಿಯೇಟ್ ಮಾಡುತ್ತೆ. ಸೊ ಆ್ಯಕ್ಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಆದರೆ ತಾನೇ ವಿ ಆರ್ ಏಬಲ್ ಟು ಸಿ ದ ಚೇಂಜಸ್ ಇನ್ ದ ಹಾರ್ಟ್. ಲಬ್ ಬೀಟ್ ಕಂಟಿನ್ಯೂಸ್ ಆಗಿ ಆಗಬೇಕಾದ್ರೆ ಕಂಟಿನ್ಯೂಸ್ ಆ್ಯಕ್ಷನ್ ಪೊಟೆನ್ಷಿಯಲ್ ಆಗಬೇಕು. ಅದು ಮಾಡೋದು ಯಾರು, ನಮ್ಮ SAN. ಅದಕ್ಕೋಸ್ಕರ ನಾವು ಪೇಸ್ ಮೇಕರ್ ಅಂತ ಕರೆಯುವಂಥದ್ದು SAN ಅನ್ನು. ಇಟ್ ಪ್ರೊಡ್ಯೂಸಸ್ ಆ್ಯಕ್ಷನ್ ಪೊಟೆನ್ಷಿಯಲ್ ದಟ್ ಆರ್ ಮೋರ್ ಇನ್ ಸೈಜ್ ದ್ಯಾನ್ ದ ಅದರ್ ಪಾರ್ಟ್ ಆಫ್ ದಿ ಕಂಡಕ್ಟಿಂಗ್ ಟಿಶ್ಯೂ. ಮೋರ್ ಇನ್ ಸೈಜ್ ಅಂದರೆ ಏನು, ದೇರ್ ಇಸ್ ನೋ ಮೀನಿಂಗ್ ಫಾರ್ ದಿಸ್ ಅಲ್ವಾ. ಆದರೆ ದಿಸ್ ಆಪ್ಷನ್ ಇಫ್ ಯು ಸಿ ಇಟ್ ಕ್ಯಾನ್ ಜನರೇಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆ್ಯಕ್ಷನ್ ಪೊಟೆನ್ಷಿಯಲ್. ದಿಸ್ ಇಸ್ ದ ಮೋಸ್ಟ್ ರೈಟ್ ಆನ್ಸರ್. So next question. Arteries are best defined as vessels which. So ನಮಗೆಲ್ಲರಿಗೂ ಗೊತ್ತಿದೆ arteries will have a thicker wall. So ಯಾಕೆ thicker wall ಇರುವಂಥದ್ದು, to carry the blood away from the heart. ಯಾಕಂದರೆ when blood is going away from the heart, squeeze ಆಗೋದ್ರಿಂದ blood will be transported in greater pressure. So ಏನಾಗಬೇಕು ಆನ್ಸರ್, it carry blood away from the heart to different organs. Simple. Next question ನೋಡೋಣ. We have 4 questions.
ಎಕ್ಸ್ಪ್ಲೈನ್ ದ ರೀಸನ್ ದೆರ್ ಇಸ್ ಅ ಡಿಲೇ ಇನ್ ಓಕೆ ದಿಸ್ ವಿ ಹ್ಯಾವ್ ಟು ಸ್ಕಿಪ್. ಹಾಂ ನೋಡಿ ಈ ಕ್ವೆಶನ್ ಅನ್ನು ನೋಡಿ. ದ ಓಪನಿಂಗ್ ಬಿಟ್ವೀನ್ ದ ರೈಟ್ ಏಟ್ರಿಯಮ್ ಆ್ಯಂಡ್ ದ ರೈಟ್ ವೆಂಟ್ರಿಕಲ್ ಇಸ್ ಗಾರ್ಡೆಡ್ ಬೈ ಅ ವ್ಯಾಲ್ವ್ ಆಗಬೇಕು ಕಾಲ್ಡ್. ಇದು ಹೋಮ್ವರ್ಕ್ ಕ್ವೆಶನ್, ತುಂಬಾ ಈಸಿ ಕ್ವೆಶನ್ ಇದು. 10 ಸ್ಟ್ಯಾಂಡರ್ಡ್ ಟೈಪ್ ಆಫ್ ಅ ಕ್ವೆಶನ್, ಎಲ್ಲರೂ ಆನ್ಸರ್ ಮಾಡುವಂತಹ ಕ್ವೆಶನ್. ಸೊ ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ ಮಧ್ಯೆ ವಾಲ್ವ್ ಗಾರ್ಡ್ ಆಗಿರುವಂಥದ್ದು ಅಲ್ವಾ. ಸೊ ಯಾವ ವಾಲ್ವ್ ಅಂತ ಕ್ವೆಶನ್, ಸಿಂಪಲ್. ಸೊ ದ್ಯಾಟ್ ಈಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.